So yes, all students, a very good evening to you all and welcome to Enlightened Educator. So today I'm providing you the important questions on model number 2. So model number 2 important questions ಬಂದು ನಿಮ್ಮ question paper ಮುಖಾಂತರನೇ ತೋರಿಸ್ಕೊಡ್ತಾ ಇದೀನಿ. So ಮತ್ತೆ ಒಂದಿಷ್ಟು ಡೌಟ್ಸ್ ಗಳು ಹುಟ್ಕೊಳ್ಳುತ್ತೆ, ಅದನ್ನೆಲ್ಲ ಕ್ವೆಶ್ಚನ್ ಮಾಡೋದು ಮಾಡಬೇಡಿ, ಎಲ್ಲಾನು ಕ್ಲಿಯರ್ ಮಾಡ್ತೀನಿ ಏನೇನ್ ಡೌಟ್ಸ್ ನಿಮಗೆ ಹುಟ್ಕೊಳ್ಳುತ್ತೆ ಅಂತ. So one doubt that you get is you are showing the important questions from the question paper. ಹೌದಾ? So actually what you can see is that wherever they provide an important question, those important questions are from question paper itself. So ಒಂದು question paper ಅಲ್ಲಿ ಇರುವಂತ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳು IA ದಟ್ಸ್ ಇಟ್ ಇಂಟರ್ನಲ್ಸ್ ಅಲ್ಲಿ ಕೊಡುವಂತ ಒಂದಿಷ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳನ್ನೆಲ್ಲಾನು ಅವರು ಕಲೆಕ್ಟ್ ಅನ್ನ ಮಾಡ್ಕೊಂಡು ನಿಮ್ಗೆ ಇಂಪಾರ್ಟೆಂಟ್ ಅಂತ ಕೊಡ್ತಾರೆ. ಸೊ ಆಲ್ ದ ಇಂಪಾರ್ಟೆಂಟ್ ಕಮ್ಸ್ ಬೇಸಿಕಲಿ ಫ್ರಮ್ your question paper, because when you refer the question paper you get to know that oh this kinds of questions are asked in the exam, so we have to do it ಅಂತ ಅದು ನಿಮ್ಗೆ ಬರುತ್ತೆ. ಹೌದಾ? So that is why question paper is the first basic thing that you need to know for if you want to learn the important questions for any module, right? Okay, the second thing I won't be explaining this to you all, right? ತುಂಬಾ ಜನ ಅನ್ಕೊಳ್ತೀರಾ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ, ಖಂಡಿತ ಇಲ್ಲ. So this can't be explained. I'll just tell you what you have to do in a simpler manner, or just ಒಂದು ಇನ್ಸೈಟ್ ಅನ್ನ ಕೊಡ್ತಾ ಹೋಗ್ತೀನಿ, not too much. I'll not tell you anything too much. Okay, yeah, so don't ask me again ಅವತ್ತೊಂದು ಡೌಟ್ ಕೇಳಿದ್ರಲ್ಲ, ಲೈಕ್ ಎಕ್ಸ್ಪ್ಲೈನ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ and what I can say, the first question ತುಂಬಾ ಈಜಿ ಇತ್ತು ಬಿಟ್ಬಿಟ್ರಿ ಅಂತ. ಬಿಟ್ಟಿಲ್ಲ, ನಾ ಎಲ್ಲ ಮಾಡ್ರಕ್ಕೆ ಬಿಟ್ಟಿರೋದು, ನಾ ಮಾಡಿಲ್ಲ ಅಂತಂದ್ರೆ ನಾನೇ ಹೇಳ್ಕೊಡ್ತಾ ಇದ್ದೆ ಅಲ್ವಾ. ಯಾ, ಸೊ that is why, so please to make sure that you're going to look at it, guys. ಓಕೆ, ಇದನ್ನ ಕ್ಲೀನ್ ಆಗಿ ವಾಚ್ ಮಾಡಿ, ನಾನು ಹೇಳೋ ತರ ಕ್ವೆಶ್ಚನ್ಸ್ ನ ಫಾಲೋ ಮಾಡಿ ಅಷ್ಟೇ ಸಾಕು, ಬೇರೇನು ಬೇಡ ಗೈಸ್. ನಿಮ್ಗೆ ಸರ್ಕ್ಯೂಟ್ ಅನಲೈಸ್ ಮಾಡೋಷ್ಟು ತಾಕತ್ ಇರಬೇಕು, ಪ್ಲಸ್ ಸರ್ಕ್ಯೂಟ್ ನ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಂಡು ನೀವು ಅಲ್ಲಿ ಈಸಿಯಾಗಿ ಪ್ರಾಬ್ಲಮ್ ಮಾಡೋಷ್ಟು ಐಡಿಯಾಲಜಿ ಇರಬೇಕು. ಇಷ್ಟಿತ್ತು ಅಂದ್ರೆ ಖಂಡಿತ ಪಾಸ್ ಆಗ್ತೀರಾ, ಆಯ್ತಾ? ಸೊ ನೆಟ್ವರ್ಕ್ ಅನಾಲಿಸಿಸ್ ಅನ್ನುವಂಥದ್ದಕ್ಕೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ತುಂಬಾ ಜನ ಹೆದರ್ತೀರಾ, ಭಯ ಪಡ್ತೀರಾ, ಇನ್ನೇನು ಅನ್ಕೊಳ್ತೀರಾ, ಬಟ್ ಅಲ್ಲಿ ಏನೂ ಇರಲ್ಲ, ನಿಮ್ಗೆಲ್ಲ ಸಿಂಪಲ್ ಆಗಿ ನೀಟಾಗಿ ಇರುತ್ತೆ. ಸೊ ನೀವೇನಂದ್ರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು ಅಂಡ್ ಕಾನ್ಸೆಪ್ಟ್ ನ ನೀಟಾಗಿ ಅಪ್ಲೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಹೌದಾ? ಓಕೆ, ಸೊ ದ ವೆರಿ ಫಸ್ಟ್ ಥಿಂಗ್ ವಿಚ್ ಐ ಹ್ಯಾವ್ ಟು ಟೆಲ್ ಯು ಇಸ್ ದಟ್ ವಿತ್ ರೆಸ್ಪೆಕ್ಟ್ ಟು ಮಾಡೆಲ್ ನಂಬರ್ 2, ಬಿಕಾಸ್ ಮಾಡೆಲ್ ನಂಬರ್ 2 ಈಗ ನಿಮ್ಮ ದೊಡ್ಡ ಚಾಲೆಂಜ್ ಅಲ್ಲ. ನಾನು 1 ಗೆ ಕೊಟ್ಟಿದ್ದೀನಿ, 5 ಗೆ ಕೊಟ್ಟಿದ್ದೀನಿ, ದಯವಿಟ್ಟು ನೋಡಿ. ಅಂಡ್ ವಿತ್ ರೆಸ್ಪೆಕ್ಟ್ ಟು ಐ ಕ್ಯಾನ್ ಸೇ ಮಾಡೆಲ್ ನಂಬರ್ 2 and 4 3 2 and 4 ನಾನು ಇವತ್ತು ಮತ್ತೆ ನಾಳೆ ಕೊಡ್ತೀನಿ. ಅದಾದ್ಮೇಲೆ ಐ ವಿಲ್ ಟೆಲ್ ಯು ವಾಟ್ ಅಂಡ್ ಆಲ್ ಯು ಹ್ಯಾವ್ ಟು ಡು ಇನ್ ಎಕ್ಸಾಮಿನೇಷನ್, ರೈಟ್? ಓಕೆ, ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಹೇಗೆ ಒಂದು ರೆಪ್ರೆಸೆಂಟೇಷನ್ ಮಾಡಬೇಕು, ಯಾವ ತರ ಇರಬೇಕು ಅಂತ ನಿಮ್ಗೊಂದು ಬೂಸ್ಟರ್ ವಿಡಿಯೋನ ಮಾಡ್ತೀನಿ ಲಾಸ್ಟ್ ಡೇ. ಸೊ ಬೂಸ್ಟರ್ ವಿಡಿಯೋದು ಏನ್ ಬೂಸ್ಟಿಂಗ್ ಸಿಗತ್ತೆ ನಿಮ್ಗೆ, ಅದನ್ನ ತಗೊಂಡು ಎಕ್ಸಾಮಿನೇಷನ್ ನೀಟಾಗಿ ಬರೀತೀರಾ ಅಂತ. ಫೈನ್, ಓಕೆ. ಸೊ ದ ವೆರಿ ಫಸ್ಟ್ ಟಾಪಿಕ್ ದಟ್ ಯು ಹ್ಯಾವ್ ಇನ್ ಯರ್ ಮಾಡೆಲ್ ನಂಬರ್ 2, ಸೂಪರ್ ಪೊಸಿಷನ್ ಥಿಯರಮ್. ಹೌದಾ? ಇದರಲ್ಲಿ ಸೂಪರ್ ಪೊಸಿಷನ್ ಯಾವುದೇ ಕ್ವಶನ್ ಕೇಳಿಲ್ಲ. Okay, but superposition is a kind of question when it will be might be asked or might not be asked. ಒಂಥರ ಕೇಳಿದ್ರು ಹೌದು, ಕೇಳದಿದ್ರು ಹೌದು, ಆತರ. ಸೊ ಇಷ್ಟ ಬಂದಾಗ ಅವರದನ್ನ ಕೇಳ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ. ಸೊ ದಟ್ ಇಸ್ ಒನ್ ಇಂಪಾರ್ಟೆಂಟ್, ಆಯ್ತಾ? ಸೊ ಹಿಯರ್ ಸಿ ದ ನೆಕ್ಸ್ಟ್ ಟಾಪಿಕ್ ಕಮ್ಸ್ ಇಸ್ ಥೆವೆನಿನ್ಸ್ ಅಂಡ್ ನಾರ್ಟನ್ಸ್. ಸೊ ಥೆವೆನಿನ್ಸ್ ಅಂಡ್ ನಾರ್ಟನ್ಸ್ ಯಾವತ್ತು ತಲೆಯಲ್ಲಿ ಇಟ್ಕೊಳ್ಳಿ. ಥೆವೆನಿನ್ಸ್ ಅಂಡ್ ನಾರ್ಟನ್ಸ್ ಸಾಧಾರಣ ಒಟ್ಟಿಗೆ ಕೇಳ್ತಾರೆ. They'll ask you one single circuit and they'll tell you to find out, obtain the Thevenin's equivalent and Norton's equivalent for the circuit shown in the figure below ಅಂತ. ಸೊ ಹೌದಾ? ಇಲ್ಲ ಅಂತಂದ್ರೆ they'll ask you separately, ಆಯ್ತಾ? ಸೊ ಅದು ಒಂದು ಅಡ್ವಾಂಟೇಜ್ ಆಗುತ್ತೆ. ಸಪರೇಟ್ ಆಗಿ ಇದು ಈಕ್ವಲ್ ಆಗಿ ಕೇಳಿದ್ರು ಅಡ್ವಾಂಟೇಜ್, ಸಪರೇಟ್ ಆಗಿ ಕೇಳಿದ್ರು ಅಡ್ವಾಂಟೇಜ್, ಆಯ್ತಾ? ಓಕೆ. And the first thing is find the Thevenin's equivalent circuit for the figure Q, question number 3b shown below. Okay na? So idondu question ಇದೆ. So this is what is the very first important question that you have to see with respect to the Thevenin's theorem and Norton's theorem. So ಈ ಪೇಪರ್ ಅಲ್ಲಿ ಸೂಪರ್ ಪೊಸಿಷನ್ ಕೇಳಿಲ್ಲ, ನೆಕ್ಸ್ಟ್ ಪೇಪರ್ ಅಲ್ಲಿ ಸೂಪರ್ ಪೊಸಿಷನ್ ಇತ್ತು ಅಂದ್ರೆ ಸೂಪರ್ ಪೊಸಿಷನ್ ಪ್ಲಸ್ ವಾಟ್ ಐ ಕ್ಯಾನ್ ಸೇ ದ ಥೆವೆನಿನ್ಸ್ ಅಂಡ್ ನಾರ್ಟನ್ಸ್ ಮಾಡೋಣ. ಫೈನ್, ಓಕೆ. ಸೊ ಇದು ಫೈಂಡ್ ದ ಥೆವೆನಿನ್ಸ್ ಈಕ್ವಲೆಂಟ್ ಸರ್ಕ್ಯೂಟ್ ಆಸ್ ಶೋನ್ ಇನ್ ದ ಫಿಗರ್ ಅಂತ. ಸೊ ಫಸ್ಟ್ ಕ್ವಶನ್ ಏನ್ ಬಂತು, ಥೆವೆನಿನ್ಸ್ ಈಕ್ವಲೆಂಟ್ ಸರ್ಕ್ಯೂಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ದೇ ಹ್ಯಾವ್ ಗಿವನ್ ಯುವರ್ ಸರ್ಕ್ಯೂಟ್. ದಿಸ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ದಟ್ ಯು ಹ್ಯಾವ್ ಟು ಫಾಲೋ, ಫಸ್ಟ್ ಟೈಪ್ ಆಫ್ ಕ್ವಶನ್ ದಟ್ ಯು ಗೆಟ್. ಓಕೆನಾ? ಯಾ. ಸೊ ಇದಕ್ಕೆ ಪ್ರೊಸೀಜರ್ ಏನ್ ಮಾಡ್ಬೇಕು ಅಂತ ನಿಮಗ್ ಬೇಕು ಅಂದ್ರೆ ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಓವರ್ ಹಿಯರ್. ಸೊ ಇದನ್ನ ನಾನು ಅಪ್ಲೋಡ್ ಮಾಡಿದೀನಿ ಅನ್ಸುತ್ತೆ ಡ್ರೈವ್ ಅಲ್ಲಿ. ಸೊ ಯು ಕ್ಯಾನ್ ಸಿ ಹಿಯರ್ ಇಸ್ ಅ ಪ್ರೊಸೀಜರ್ ಫಾರ್ finding the, just a minute, 3a 3b, okay, 3b guys. Yeah, here this is the procedure for finding the Thevenin's equivalent circuit. ಇದು ಪ್ರೊಸೀಜರ್. ಸೊ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಾನೇ ಮಾಡಿದೀನಿ ಥೆವೆನಿನ್ಸ್ ಅಂಡ್ ನಾರ್ಟನ್ಸ್ ಗೆ ವಿಡಿಯೋನ, ದಯವಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆನಾ? ಯಾ. If you're not understanding anything, please to tell me. I'll just try my level best to clear your doubts. Okay? Yeah. And
ನೆಕ್ಸ್ಟ್ ಕ್ವಶನ್ ಬಂದೇನು, ಸೊ ಇಲ್ಲಿ ನೋಡಿ ನಾರ್ಟನ್ಸ್ ಈಕ್ವಲೆಂಟ್ ಸರ್ಕ್ಯೂಟ್. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ IB using the Norton's equivalent circuit when R is equal to 667 ohm. So ER ಏನಿದೆ, I just did not take a pen, right? Yeah, I'm sorry guys. ER value ಎಷ್ಟು ಕೊಟ್ಟಿದ್ದಾರೆ, 667 ohm ಅನ್ನು ಕೊಟ್ಟಿದ್ದಾರೆ, and here is an IA current that is flowing through 100 ohm, right? So that is what is they supposed to find, guys. ಇದು ಏನು ಕ್ವಶನ್ ಆಯ್ತು, this is not finding the Norton equivalent circuit, right? Norton's equivalent circuit find out ಮಾಡಕ್ಕೆ ಹೇಳಿಲ್ಲ. ಅವ್ರು ಏನು ಮಾಡಿದ್ದಾರೆ, they have told you to what I can say find out the value of IB using Norton's theorem. ಅಂದ್ರೆ ಒಂದು ಕರೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ನಿಮಗೆ ಹೇಳ್ತಾ ಇದ್ದಾರೆ, ಹೌದಾ? So this is one important question that you have from what I can say, the which one, that is the Norton's theorem, ಹೌದಾ? ಈಗ ಥೆವೆನಿನ್ಸ್ ಅಲ್ಲಿ ಒಂದು ಕ್ವಶನ್ ಆಯ್ತು, ಏನು ಥೆವೆನಿನ್ಸ್ ಈಕ್ವಲೆಂಟ್ ಸರ್ಕ್ಯೂಟ್. ನಾರ್ಟನ್ಸ್ ಅಲ್ಲೂ ಹಿಂಗೆ ಕ್ವಶನ್ ಬರುತ್ತೆ, ನಾರ್ಟನ್ಸ್ ಈಕ್ವಲೆಂಟ್ ಸರ್ಕ್ಯೂಟ್ ಫೈಂಡ್ ಔಟ್ ಮಾಡಿ ಯೂಸಿಂಗ್ ಫಾರ್ ದ ಗಿವನ್ ಡಯಾಗ್ರಾಮ್, ಹೌದಾ? ಸೊ ಅದನ್ನು ಕೂಡ ನೀವು ವರ್ಕೌಟ್ ಮಾಡಬೇಕಾಗುತ್ತೆ. Fine, okay. The next thing, 2 minutes of time, give me. I'm sorry for the distraction. Yeah. Okay, yeah. Okay, now, yeah. And so what is that going to happen is that, guys, so now you got to know what are the questions that comes from Thevenin's and Norton's. You know what is the equivalent circuit for Thevenin's and Norton's also. That is equivalent circuit, say you have E naught and what I can say Z naught and ZL in series. So ಒಂದು voltage E naught ಈ ತರದೊಂದು voltage ಇರುತ್ತೆ, and this E naught will be in series with this box is sorry guys, please wait. Yeah, this box is Z naught and this box is ZL. So this is Z naught and this is ZL. ಹೌದಾ? ಸೊ ಈ ತರ ಇರುತ್ತೆ. So with respect to your Norton's equivalent circuit, say you have a current ISC and then you have Z naught and ZL in parallel. This is what is the Norton's and Thevenin's equivalent circuit, right? Okay, so you are supposed to find out this if he asks you Thevenin's and Norton's equivalent ಅಂತ ಕೇಳಿದ್ರೆ, you have to what I can say, reduce the diagram to this particular structure. Reduce the diagram to this particular structure. Okay, this is Norton and this is Thevenin's equivalent circuit. ಹೌದಾ? So if he asks you to specifically find out the value of IB, then you have to do the conversions, and what is that going to happen is that you are going to find the current IB, right? Okay, but ಎಲ್ಲಿ IB flow ಆಗ್ತಾ ಇದೆ ಆ ಜಾಗನ ನೀವೇನು ಮಾಡುವಂತಿಲ್ಲ, right? Okay, yeah. And then the next thing, what is that going to happen is that so what is that going to happen is that, so let's take the other question paper, right? Okay, so ಇದೆಲ್ಲ ನಿಮ್ಗೆ ಸೊಲ್ಯೂಷನ್ ಬೇಕು ಅಂದ್ರೆ ಇಲ್ಲೇ ಇದೆ, and ನಾನು ಕೂಡ ವಿಡಿಯೋಸ್ ಮಾಡಿದ್ನಿ, ದಯವಿಟ್ಟು ಚೆಕ್ ಮಾಡಿ. ನಾನು ಯಾವುದೇ ತರ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಹೋಗ್ತಾ ಇಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. Fine, I'm telling you what and all are the important questions that you get from this particular topics. Fine, okay. So here you can see that so superposition ಮೇಲೆ ಒಂದು ಕ್ವಶನ್ ಬಂದಿದೆ ಇಲ್ಲಿ, ಓಕೆನಾ? Yeah, we'll just see here. See, for the find Ix for the circuit shown in the figure, question number 4 using superposition theorem. So current find out ಮಾಡಿ ಅಂತ ಕೇಳಿದ್ದಾರೆ. So this is what is the one type of question that you have got for superposition theorem. So practice this. So ನೀವು ಏನು ಮಾಡಬೇಕು, ಮ್ಯಾಮ್ ಇದೇನು ಕ್ವಶನ್ ಪೇಪರ್ ಇಂದ ಕ್ವಶನ್ಸ್ ಓದ್ತಾ ಹೋಗ್ತಿದ್ದೀರಾ, ಕ್ವಶನ್ಸ್ ಹೇಳ್ತಾ ಹೋಗ್ತಿದ್ದೀರಾ ಅಷ್ಟೇನಾ ಅಂತ ಅನ್ಕೊಳ್ಬಹುದು. ಸೊ ಇದಕ್ಕೂ ಆನ್ಸರ್ ಮಾಡ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಫಸ್ಟ್ ನಿಮ್ಮ ಮೇನ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಏನ್ ಕ್ವಶನ್ಸ್ ಇದೆ ಅದನ್ನ ನೋಡ್ಬೇಕು, ಆ ಕ್ವಶನ್ಸ್ ಮೇಲೆ ಹೆಚ್ಚು ಸರ್ಕ್ಯೂಟ್ ಗಳನ್ನ ವರ್ಕೌಟ್ ಮಾಡ್ಬೇಕು. ಇದು ನೀವು ಮಾಡ್ತು ಅಂದ್ರೆ ಖಂಡಿತ ಪಾಸ್ ಆಗ್ತೀರಾ. ಸೊ ಅದಕ್ಕೋಸ್ಕರ ನಾನು ಕ್ವಶನ್ ಪೇಪರ್ ಕ್ವಶನ್ಸ್ ತಗೊಳ್ತಾ ಇರೋದು, ಓದ್ತಾ ಇರೋಂಥದ್ದು. ನನ್ಗೆ ಏನೇನ್ ಕ್ವಶನ್ ಅನ್ನ ಓದ್ತಾ ಇದೀನಿ ಆ ಕ್ವಶನ್ಸ್ ಎಲ್ಲ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಕ್ವಶನ್ಸ್ ನೆಲ್ಲಾನು ನೀವು ಚೆನ್ನಾಗಿ ಓದ್ಬೇಕಾಗುತ್ತೆ, ಬೇರೆ ಏನು ಮಾಡುವಂತಿಲ್ಲ. ಈಗ ಕೇಳಿದ್ದಾರೆ ಫೈಂಡ್ ಎಕ್ಸ್ ಫಾರ್ ದ ಸರ್ಕ್ಯೂಟ್ ಶೋನ್ ಇನ್ ದ ಫಿಗರ್ ಯೂಸಿಂಗ್ ಸೂಪರ್ಪೊಸಿಷನ್ ಥಿಯರಮ್ ಅಂತ ಹೇಳಿ ಈ ಸರ್ಕ್ಯೂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದೇ ಸೇಮ್ ಹೆಡ್ ಲೈನ್ ಗೆ ನೀವು ಬೇರೆ ಸರ್ಕ್ಯೂಟ್ ತಗೋಬಹುದು. ಬೇರೆ ಸರ್ಕ್ಯೂಟ್ ವಿಚ್ ಇಸ್ ಹ್ಯಾವಿಂಗ್ a current Ix, where you need to find the current Ix for that circuit also. ಆ ತರ ತಗೊಂಡು ನೀವು ವರ್ಕೌಟ್ ಮಾಡಬಹುದಲ್ವಾ. ಸೊ ದಟ್ ಇಸ್ ವಾಟ್ ಇಸ್ ಮೈ ಅಜೆಂಡಾ. ಸೊ ನಿಮ್ಮ ಸೂಪರ್ಪೊಸಿಷನ್ ಥಿಯರಮ್ ಅಲ್ಲಿ ಕೇಳುವಂತ ಫಸ್ಟ್ ಕ್ವಶನ್ ಬಂದು find Ix for the circuit shown in the figure using superposition theorem, or he'll ask you the very basic question is explain and derive the superposition theorem ಅಂತ ಅದನ್ನ ನೀವು ಮಾಡಬೇಕಾಗುತ್ತೆ. Okay, if you consider with respect to theory. And now coming on to what I can say, find the Thevenin's equivalent for the circuit shown in the figure, question number 3b with respect to terminals A and B.
ಸೊ ಎ ಅಂಡ್ ಬಿ ಟರ್ಮಿನಲ್ಸ್ ನ ಕನ್ಸಿಡರೇಷನ್ ಅಲ್ಲಿ ಇಟ್ಕೊಂಡು ಯು ನೀಡ್ ಟು ಫೈಂಡ್ ದ ಥೆವೆನಿನ್ಸ್ ಈಕ್ವಿವೆಲೆಂಟ್ ಸರ್ಕ್ಯೂಟ್. ಸೊ ಇದನ್ನ ನೀವು ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಯು ಆರ್ ಗೋಯಿಂಗ್ ಟು ಡೂ ದ ಮಾಡಿಫಿಕೇಶನ್ಸ್ ಅಂಡ್ ಗೆಟ್ ದ ಥೆವೆನಿನ್ಸ್ ಈಕ್ವಿವೆಲೆಂಟ್ ಸರ್ಕ್ಯೂಟ್. ಸೊ ಇದು ಡೀಟೇಲ್ ಆಗಿ ಒಂದು ಲೆಕ್ಕ ಮಾಡಿಸಿದೀನಿ, ಅದನ್ನ ಹೋಗ್ಬಿಟ್ಟು ದಯವಿಟ್ಟು ಚೆಕ್ಔಟ್ ಅನ್ನ ಮಾಡ್ತೀರಾ. ರೈಟ್, ವಿಲ್ ಯು ಚೆಕ್ ಇಟ್ ಔಟ್? ಯಾ, ಓಕೆ. ಐ ವಿಲ್ ಶೇರ್ ದ ಲಿಂಕ್ ಆಫ್ ದ ಪ್ಲೇ ಲಿಸ್ಟ್ ಆಲ್ಸೋ. ಸೊ ಆ ಪ್ಲೇ ಲಿಸ್ಟ್ ಅಲ್ಲೇ ಎಲ್ಲ ಇರುತ್ತೆ, ಹೋಗಿ ನೋಡ್ಕೊಳ್ಳಿ. ಓಕೆನಾ? ಯಾ. And then coming on with respect to what I can say, this one, that is Norton's theorem. So determine the current through 1 ohm resistance connected between X and Y of the network shown in the figure using Norton's theorem ಅಂತ. ಇಲ್ಲೇನ್ ಕ್ವೆಶ್ಚನ್ ಬಂದಿತ್ತು ಕರೆಕ್ಟ್ ಆಗಿ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ IB using Norton's equivalent circuit. ಇಲ್ಲೂ ಕರೆಂಟ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ, ಬಟ್ ದಟ್ ಕರೆಂಟ್ ಇಸ್ unknown to you. Right? That current is unknown to you. IB unknown alva. IB it's just a kind of variable that you want to. But illenagtide here is also asking you the same, that is determine the current through 1 ohm resistor. Allo IB current flow agta ide anta helidare. They mentioned you some current which is flowing in that particular, what I can say, the resistance, that is 100 ohm. But illen helta idare, he is directly telling you determine the current through 1 ohm, but is not telling you what is that current flowing through 1 ohm antandre current na name madilla ashtene. So but both the questions are the same. You got the same question twice, right? Diagram different ide. Question headline ನೋಡ್ಕೊಳ್ಳಿ. ಇಲ್ಲಿ ಕೇಳಿರೋದೇನು, find the value of IB using Norton's equivalent circuit. IB ಅಂತಂದ್ರೇನು? I is nothing but current. I is nothing but current. ಈ ರೆಸ್ಟ್ಲಿ ಫ್ಲೋ ಆಗ್ತಿರೋ ಕರೆಂಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯ್ತಾ? You can see here it is flowing through 100 ohm, right? The same question ಇಲ್ಲಿ ಯಾವ ಒಂದು ರೆಸಿಸ್ಟೆನ್ಸ್ ನಲ್ಲಿ ಫ್ಲೋ ಆಗ್ತಾ ಇದೆ ಅಂತ ಅವ್ರೇನು ಹೇಳ್ತಾ ಇಲ್ಲ. ಅವ್ರೇನ್ ಮಾಡ್ತಾ ಇದಾರೆ, ಒಂದು ಕರೆಂಟ್ ದು ವ್ಯಾಲ್ಯೂ ಅನ್ನ ಸ್ಪೆಸಿಫೈ ಮಾಡ್ತಾ ಇದ್ದಾರೆ. The value of current is IB that you have to find out, and by the figure you can see that the current IB is flowing through 100 ohm ಅಂತ ಅವರು ಹೇಳ್ತಾ ಇದ್ದಾರೆ. And he is also telling the unknown value of what. But ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ is directly telling you to find the current through the 1 ohm resistor connected between X and Y of the network. So ಎಲ್ಲಿ ಕನೆಕ್ಟ್ ಆಗಿದೆ? It is connected between X and Y of the network. So ಇಲ್ಲಿ 1 ohm resistance ಅಂತ ಹೇಳಿದ್ದಾರೆ, but this is not 1 ohm guys, this is 3 ohm. See here, X and Y ಗೆ ಕನೆಕ್ಟ್ ಆಗಿರುವಂತ ರೆಸಿಸ್ಟೆನ್ಸ್ ಯಾವುದು? 3 ohm ಅಲ್ವಾ? See, it is connected between the terminal. So this is X and this is X terminal and this is Y terminal, and connected between that is 3 ohm, right? ಇಲ್ಲಿ 1 ohm ಎಲ್ಲರೂ ಇದೆಯಾ? ಇಲ್ಲ ಅಲ್ವಾ? Yes. So that is need to find out the current that is flowing through this particular using Norton's theorem. So both the questions are of the same basis. So ಈ ತರ ನೀವು ಹುಡುಕೊಂಡು ಪ್ರಾಕ್ಟೀಸ್ ಮಾಡಬೇಕು, ಆಯ್ತಾ? ಇಲ್ಲೇ ನಿಮಗೆ ಸಿಕ್ತಲ್ವಾ? ಓಕೆ. Okay, let's see the next question paper. So ಅದಕ್ಕೂ ಮುಂಚೆ ನಾನು ಏನೊಂದು ಸಜೆಷನ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ರೆ, so I'll provide a suggestion that you practice superposition, Thevenin's, Norton's and Milliman's. ಈ ನಾಲ್ಕನ್ನು ಚೆನ್ನಾಗಿ ಓದಿ ಪಾಸ್ ಆಗ್ತೀರಾ. Don't go to maximum transfer. Maximum transfer is quite confusing only, but maximum transfer ನಿಮ್ಮ luck ಮೇಲೆ ಹೋಗುತ್ತೆ. So ಹಾಗಾಗಿ I don't want you all to get confused with studying the maximum transfer theorem. ಈ ನಾಲ್ಕನ್ನ ಓದ್ಕೊಳ್ಳಿ ಸಾಕು. So what I'm suggesting you is, see here you can see that here is reciprocity ಬಿಡಿದು. Reciprocity theorem ನಿಮ್ಗಿಲ್ಲ. So I'll just showcase here 18 scheme paper and tell you what is the matter. ನಾನೇನ್ ಹೇಳಕ್ ಹೊರಟಿರೋದು ಅಂದ್ರೆ, ನಿಮ್ಗೆ 3 and 4 is model number 2. ಕ್ವೆಶ್ಚನ್ ನಂಬರ್ 3 ನಲ್ಲಿ ನಿಮಗೆ ಕ್ವೆಶ್ಚನ್ ನಂಬರ್ 3 ನಲ್ಲಿ 3 ಕ್ವೆಶ್ಚನ್ ಕೊಟ್ಟಿದ್ದಾರೆ. ಈಗ ಇದೆ ತಗೊಳ್ಳೋಣಂತೆ. let's assume this only. So you can see in this question that, so it is asked reciprocity theorem ಕೇಳಿದಾನೆ. ನಿಮ್ಗಿಲ್ಲ reciprocity, ನಿಮ್ಗಿಲ್ಲ, but just I'm telling you what is the matter and agenda. So reciprocity theorem ಕೇಳಿದ್ದಾರೆ, and find the Thevenin's equivalent circuit ಕೇಳಿದ್ದಾರೆ, and find Milliman's, state Milliman's theorem and same calculate the current through RL ಅಂತ ಕೇಳಿದ್ದಾರೆ. ಈ 3 ಕ್ವೆಶ್ಚನ್ ಅಲ್ಲಿ ಎಲ್ಲರೂ ನಿಮ್ಗೆ ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್ ಥಿಯರಂ ಕ್ವೆಶ್ಚನ್ ಕಾಣಿಸ್ತಾ ಇಲ್ಲ. ಸೊ ನೀವು ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್ ಥಿಯರಮ್ಗೆ ಕೈ ಹಾಕಿ ನಾನು ತುಂಬಾ ಕಷ್ಟ ಪಡ್ತೀನಿ ಅಂದ್ರೆ ನಿಮ್ಗೆ ಅದು ಲಾಸ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್ ಥಿಯರಮ್ ಇಸ್ ಓನ್ಲಿ ಪ್ರೆಸೆಂಟ್ ಇನ್ ದಿಸ್ ಕ್ವೆಶ್ಚನ್. ದಟ್ ಮೀನ್ಸ್ he can't ask you the maximum for transfer theorem question in 3 and 4. 3ರಲ್ಲೂ ಕೇಳಕ್ಕಾಗಲ್ಲ, 4ರಲ್ಲೂ ಕೇಳಕ್ಕಾಗಲ್ಲ. ಐದರ್ ಕ್ವೆಶ್ಚನ್ ನಂಬರ್ 3 ನಲ್ಲಿ ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್ ಥಿಯರಂ ಕ್ವೆಶ್ಚನ್ ಕೇಳಲಿಕ್ಕೆ ಸಾಧ್ಯ, ಇಲ್ಲ ಕ್ವೆಶ್ಚನ್ ನಂಬರ್ 4 ಅಲ್ಲಿ ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್ ಥಿಯರಂ ಕೇಳಲಿಕ್ಕೆ ಸಾಧ್ಯ. ಸೊ ಅವಾಗ ಏನಾಗುತ್ತೆ, ನೀವು ಯೋಚನೆ ಮಾಡಿ ಆ 4 ಪರ್ಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಜಸ್ಟ್ ಅಟೆಂಪ್ಟ್ ದ ಒನ್ ವಿತ್ ದಿಸ್ ನಾಟ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್ ಥಿಯರಂ ಕ್ವೆಶ್ಚನ್. ಈಗ 4 ಏನಲ್ಲಿದೆ ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್ ಥಿಯರಂ ಪ್ರೂವ್ ಮಾಡಿ ಅಂತ. ಸೊ ಇಫ್ ಯು ಹ್ಯಾವ್ ನಾಟ್ ಸ್ಟಡಿಡ್ ಯು ಕ್ಯಾನ್ ಎಲಿಮಿನೇಟ್ ದಿಸ್ ಡೈರೆಕ್ಟ್ಲಿ.
ಎಲಿಮಿನೇಟ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೋದು, ಯು ಕ್ಯಾನ್ ರೈಟ್ ದಿಸ್ ಥರ್ಡ್ ಕ್ವಶನ್ ಅಲ್ವಾ, ವಿಚ್ ಇಸ್ ನಾಟ್ ಕಂಟೈನಿಂಗ್ ದ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್. ಎಸ್ ರೈಟ್. ಸೊ ದಿಸ್ ಇಸ್ ವಾಟ್ ಇಸ್ ಮೈ ಹಂಬಲ್ ಸಜೆಷನ್, ಬಿಕಾಸ್ ತುಂಬಾ ಜನ ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್ ಥಿಯರಮ್ ಕಷ್ಟ ಪಡ್ತೀರಾ ಅಂತ ಗೊತ್ತು. ಸೊ ಹಾಗಾಗಿ ಅದಕ್ಕೋಸ್ಕರ ಹೇಳ್ತಾರೆ. ಓಕೆನಾ? ಯಾ ಫೈನ್, ಹೋಪ್ ಯು ಗಾಟ್ ಇಟ್. ಈ 4ರಿಂದ ಒಳ್ಳೆ ಮಾರ್ಕ್ಸ್ ತಗೋಬಹುದು. ಸುಮ್ನೆ ಕಷ್ಟಕ್ಕೆ ಹೋಗಿ ಈಗ ತೊಂದರೆ ತಗೊಳ್ಬೇಡಿ. ನಾನು ತುಂಬಾ ಈಸಿಯಾಗಿ ಹೇಳ್ತಾ ಇದೀನಿ, ಮಾಡ್ಕೊಂಡು ಹೋಗಿ. ಓಕೆನಾ? ಇಫ್ ಐ ಕಮ್ ಟು ದ ನೆಕ್ಸ್ಟ್ ಕ್ವಶನ್ ಪೇಪರ್, ಸೇ so in this particular question paper you can see that, so in the case of model number 2, so this is maximum power transfer theorem ಆಯ್ತಾ. ಸೊ ನೀವು ಅಕಸ್ಮಾತ್ ಕಷ್ಟಪಟ್ಟು ಓದ್ತೀರಾ ಅಂದ್ರೆ ಓದಿ, ಅದು ನಿಮಗೆ ಬಿಟ್ಟಿದ್ದು. ಬಟ್ ನಾನು ಹೇಳ್ತಾ ಇರೋದು ಬೇಡ, ತುಂಬಾ ಕಷ್ಟಕ್ಕೆ ಹೋಗ್ಬೇಡಿ, ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋಂಥದ್ದು. Fine. Okay. So see here guys, ಇಲ್ಲಿ find the output voltage is milliamps ಆಮೇಲೆ ಬರೋಣ. Obtain the Thevenin's and Norton's equivalent for the network shown in the figure. ನಾನೇನು ಹೇಳಿದೆ, ಎರಡು ಜಾಯಿಂಟ್ ಆಗಿ ಒಂದು ಕ್ವಶನ್ ಬರುತ್ತೆ ಅಂತ. You got this question. ಇವಾಗ ಎಷ್ಟು ಡಿಸ್ಕಸ್ ಆಯ್ತು Thevenin's and Norton's ಅಲ್ಲಿ? We have discussed a question on Thevenin's and Norton's theorem based upon obtain the Thevenin's equivalent circuit as shown in the figure and find out the current IB and find out the current through 1 ohm in the Norton's equivalent circuit as shown in the figure ಅಂತ ಒಂದು ಕ್ವಶನ್ ಅನ್ನ ನೋಡಿದ್ವಿ. ಸೊ ಇಷ್ಟು ಕ್ವಶನ್ ಅನ್ನ ನೋಡಿದ್ವಿ. ಈ ತರ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ, ಬೇರೇನು ಮಾಡಕ್ ಹೋಗ್ಬೇಡಿ. while you're practicing, don't just blindly practice, just try to make sure that you're going to practicing according to the what I can say the methodology ಮೇಲೆ ವರ್ಕ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಓಕೆನಾ? ಯಾ ಎಸ್. and then what's that going to happen is that, so see here, this is one question that you have got with respect to what I can say the superposition. ಈ ಕ್ವಶನ್ ತುಂಬಾ ಒಂಥರ ಡಿಫ್ರೆಂಟ್ ಆಗಿದೆ. ಹೇಗೆ ಡಿಫ್ರೆಂಟ್ ಆಗಿದೆ? ಸೊ as I told you in DST using Verilog ಅಲ್ಲಿ ಏನ್ ಹೇಳಿದ್ದೆ, ನಿಮ್ಮ ಒಂದು ಕ್ಯೂನ್-ಮೆಕ್ಲುಸ್ಕಿ ಮೆಥಡಾಲಜಿ ಬರೋಂತ ರಿಸಲ್ಟ್ ನ ಕೆ ಮ್ಯಾಪ್ ಅಲ್ಲಿ ವೆರಿಫೈ ಮಾಡ್ಬೇಕು ಅಂತ ಹೇಳಿದ್ದೆ. ಹೌದಾ? I have told you to verify using K-map ಅಂತ ಕ್ವಶನ್ ಕೇಳ್ತಾರೆ ಅಂತ. ಅದೇ ಬೇಸಿಸ್ ಮೇಲೆ ಇನ್ನೊಂದು ಕ್ವಶನ್ ಬಂದಿದೆ. ಏನ್ ಕ್ವಶನ್? ಡಿಟರ್ಮೈನ್ ದ ಕರೆಂಟ್ ಥ್ರೂ ಅನ್ ಆಮ್ಮೀಟರ್ ಹ್ಯಾವಿಂಗ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ 10 ohm in the network shown in the figure below using superposition theorem. ಸೊ ಇಲ್ಲಿ ನೋಡಿಲಿ, ಇಲ್ಲೂ ಕರೆಂಟ್ ಬಂತು. ನಾವ್ ಇನ್ನೆಲ್ಲಿ ಕರೆಂಟ್ ನೋಡಿದ್ವಿ? ಇಲ್ಲಿ ನೋಡಿದ್ವಿ. ಏನಿದು? Find Ix for the circuit shown in the figure below using superposition theorem. Ix is flowing through 4 ohm. ಹೌದಾ? ಸೊ ಇಲ್ಲಿ ನಾವು ಕರೆಂಟ್ ಫೈಂಡ್ ಔಟ್ ಮಾಡಕ್ ಕೇಳಿದ್ದಾರೆ. ಇಲ್ಲೂ ಏನ್ ಕೇಳಿದ್ದಾರೆ? ಡಿಟರ್ಮೈನ್ ದ ಕರೆಂಟ್ ಥ್ರೂ ಅನ್ ಆಮ್ಮೀಟರ್. ಆಮ್ಮೀಟರ್ ಇಸ್ ಎ. ಸೊ ಈ ಆಮ್ಮೀಟರ್ ಅಲ್ಲಿ ಏನ್ ಕರೆಂಟ್ ಇದೆ ಅದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಕರೆಂಟ್ ಬೇಸಿಸ್ ಮೇಲೆ ಎಷ್ಟು ಕ್ವಶನ್ ಆಯ್ತು? 2 ಕ್ವಶನ್ ಆಯ್ತು. ಸೊ 2 ಕ್ವಶನ್ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ದ ಕ್ವಶನ್ ಬೇಸ್ಡ್ ಅಪಾನ್ ಕರೆಂಟ್, ಫೈಂಡಿಂಗ್ ಔಟ್ ದ ಕರೆಂಟ್ ಅಂಡ್ ದ ಫಾಲೋಯಿಂಗ್ ಫಿಗರ್ ಯೂಸಿಂಗ್ ಸೂಪರ್ಪೊಸಿಷನ್ ಥಿಯರಮ್. ಆಯ್ತಾ? ಸೊ ಇವಾಗ ಇಲ್ಲಿ ಏನ್ ಮಾಡಿದ್ದಾರೆ ಕೇಳಿದ್ದಾರೆ, ಅಂಡ್ ವೆರಿಫೈ ದ ಆನ್ಸರ್ ಯೂಸಿಂಗ್ ಲೂಪ್ ಕರೆಂಟ್ ಅನಾಲಿಸಿಸ್. ಏನಾಯ್ತು? ಸೂಪರ್ಪೊಸಿಷನ್ ಥಿಯರಮ್ ಅಲ್ಲಿ ಮಾಡಬೇಕು. ಅಂಡ್ ವಾಟ್ ಎವರ್ ದ ರಿಸಲ್ಟ್ ಯು ಆರ್ ಗೆಟಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಸೂಪರ್ಪೊಸಿಷನ್ ಥಿಯರಮ್. ಸೊ ಸೂಪರ್ಪೊಸಿಷನ್ ಥಿಯರಮ್ ಅಂತ ಹೇಳಿದ್ರೆ ಇಟ್ ಇಸ್ ಯು ಆರ್ ಗೋಯಿಂಗ್ ಟು ಗೆಟ್ ಅ ಡಿಫರೆಂಟ್ ಕರೆಂಟ್ ವ್ಯಾಲ್ಯೂಸ್. ಹೌದಾ? ನಿಮ್ಗೆ ಡಿಫರೆಂಟ್ ಕರೆಂಟ್ ವ್ಯಾಲ್ಯೂಸ್ ಗಳು ಬರ್ತಾ ಹೋಗುತ್ತೆ ಸೂಪರ್ಪೊಸಿಷನ್ ಥಿಯರಮ್ ಮುಖಾಂತರ. ಹೌದಾ? ಸೊ ಆ ಏನ್ ಕರೆಂಟ್ ವ್ಯಾಲ್ಯೂಸ್ ಗಳು ಬಂದಿದೆ, ದಟ್ ಕರೆಂಟ್ ವ್ಯಾಲ್ಯೂ ಶುಡ್ ಬಿ ದ ಸೇಮ್. ಸೊ ದಟ್ ಇಸ್ ವೈ ಯು ಆರ್ ಗೋಯಿಂಗ್ ಟು ವೆರಿಫೈ ದಿಸ್ ಆನ್ಸರ್ ಯೂಸಿಂಗ್ ಲೂಪ್ ಕರೆಂಟ್ ಅನಾಲಿಸಿಸ್. ಅಂದ್ರೆ ಏನಾಯ್ತು? ನೀವು ಒಂದು ಏನಂತ ಹೇಳ್ತಾರೆ, ಸೂಪರ್ಪೊಸಿಷನ್ ಥಿಯರಮ್ ಅಲ್ಲಿ ಮಾಡೋಕೆ 5 ಮಾರ್ಕ್ಸ್ ಆಯ್ತು, ಲೂಪ್ ಕರೆಂಟ್ ಅನಾಲಿಸಿಸ್ ಮಾಡೋಕೆ 5 ಮಾರ್ಕ್ಸ್ ಆಯ್ತು. ಸೊ ಈ ಕ್ವಶನ್ಗೆ ನಾವು ಸ್ಕೀಮ್ ಆಫ್ ಎಲೆಕ್ಷನ್ ಏನಿದೆ ನೋಡೋಣ. ದಿಸ್ ಇಸ್ ಕೈಂಡ್ ಡಿಫರೆಂಟ್ ಕ್ವಶನ್ ಅಲ್ವಾ? 4B ರೈಟ್? ಓಕೆ, ಐ ಶೋ ಯು, ಡೋಂಟ್ ವರಿ. ಸಿ ನೋಡಿ, ಇಷ್ಟೆಲ್ಲ ಇದೆ, ನೀವು ಮಾಡ್ತೀರಾ? ವಿಲ್ ಯು ಡೂ ಆಲ್ ದಿಸ್ ಫಾರ್ ವಾಟ್ ಐ ಕ್ಯಾನ್ ಸೇ ದಿಸ್ ಇಸ್ just a minute guys, I'm very sorry for the distraction. 2A. Okay, wait a minute guys, I'm very sorry. Please wait for 2 minutes. 2A. Okay, 2B, 3A right? Yeah, fine. 3A. So 3A ತೋರಿಸ್ಬಿಡ್ತೀನಿ ನೋಡಿ ಏನು ಅಂತ. wait a minute. ಸಿ 3A ಇಷ್ಟೆಲ್ಲ ಇದೆ. ಸೊ ಇಷ್ಟೆಲ್ಲ ಮಾಡ್ತೀರಾ ನೀವು, ಕಷ್ಟಪಟ್ಟು ಮಾಡ್ತೀರಾ. ಇಷ್ಟೆಲ್ಲಾನು ನೀವು ಮಾಡೋಕ್ಕಿಂತ ಸಿ ಹಿಯರ್ how the complexity of what I can say this one maximum power transfer theorem complexity ನೋಡಿ ಗೊತ್ತಾಗತ್ತೆ. ಇಷ್ಟೆಲ್ಲ ಮಾಡೋಕ್ಕಿಂತ 4ನ್ನು ಅಚ್ಚುಕಟ್ಟಾಗಿ ಓದ್ಕೊಂಡ್ರೆ ಪಾಸ್ ಆಗ್ಬೋದಾ? ಓಕೆ, do that first. Fine. And here you can see that it is 4B right? ಹಾ ನೋಡಿ, 4B ಅಲ್ಲಿ ಏನ್ ಮಾಡಿದ್ದಾರೆ, ಸೂಪರ್ಪೊಸಿಷನ್ ಥಿಯರಮ್ ಅಲ್ಲಿ ಸಾಲ್ವ್ ಮಾಡ್ಕೊಂಡು ಹೋಗಿದ್ದಾರೆ. ದೇ ಗಾಟ್ ದ
ಕರೆಂಟ್ಸ್ ಹೌದಾ. ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ವಾಟ್ ಇಸ್ ದಟ್ ಗೋಯಿಂಗ್ ಟು ಹ್ಯಾಪನ್ ಇಸ್ ದಟ್ ಸಿ ಹಿಯರ್ ದೇ ಹ್ಯಾವ್ ಗಾಟ್ ಆಲ್ ದಿಸ್ ಹೌದಾ. ಸೊ ಇವಾಗ ಅವ್ರು ಏನ್ ಮಾಡಿದ್ದಾರೆ ಅಗೇನ್ ದೇ ಹ್ಯಾವ್ ಅಪ್ಲೈಡ್ ದ ಲೂಪ್ ಅನಾಲಿಸಿಸ್. ಲೂಪ್ ಅನಾಲಿಸಿಸ್ ನ ಅಪ್ಲೈ ಮಾಡಿ ಏನ್ ಮಾಡಿದ್ದಾರೆ ದೇ ಹ್ಯಾವ್ ಗಾಟ್ ದ ಸೇಮ್ ವ್ಯಾಲ್ಯೂ. ಸೊ ಹಿಯರ್ ಇಟ್ ಇಸ್ what I can say the current through the milliammeter. Milliammeter andre yadu? So here was a milliammeter, right? Milliammeter current through the milliammeter is y minus x anta ಹೇಳ್ತಾ ಇದ್ದಾರೆ. y minus x ಯಾಕೆ ಅಂತ ಹೇಳಿದ್ರೆ so see here you can see that the ammeter is connected to the two what I can say the terminals y and x. So it is y minus x ಹೌದಾ. ಸೊ ಅದನ್ನ ಅವ್ರು ಹೇಳ್ತಾ ಇದ್ದಾರೆ and ನೀವು ಇಲ್ಲಿ ಗಮನ ಇಟ್ಟು ನೋಡಬಹುದು. ಸೊ y minus x ಅಂತ ಹೇಳ್ತಾ ಇದ್ದಾರೆ and y minus x ಅಂತ ಹೇಳಿದ್ರೆ ಇವಾಗ ನಮಗೆ x ಸಿಕ್ತು. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಸೊ ಹಿಯರ್ he is telling you that let the current through the 10 ohm resistor be x ಆಯ್ತಾ. ಸೊ 2 volt source ಅಂತ ಒಂದಿತ್ತು. ಸೊ that will be equal to 0 and here your current through this 10 ohm is how much x ಅಂತ. So now total resistance is this is 25 in parallel with what I can say 10 plus 100. Here you can see that 25 is in series with 100 but 25 is in parallel with the 10 ಹೌದಾ. ಈ 25 ಗೂ 10 ಗೂ parallelity, ಈ 25 ಗೂ 100 ಗೂ series ಆಯ್ತು. So it is 25 what I can say in parallel with the 10 plus 100. So again ಆಯ್ತು you got this result 10. So total current I is equal to what? That is V by R. What is the voltage here? 4 and it is 107.1429 that you have got it over here ಹೌದಾ. So why we are going to take the total resistances because more resistance ಇದೆ ಅದನ್ನ single resistance ಮಾಡಿ ಆ single resistance that will be in what I can say the that will be in what I can say like that will you get and after that adana neeven ಮಾಡಬೇಕು by using the total resistance you are going to find out the what I can say the current howda. Okay, so I've got it like this. See, this voltage is in parallel with the resistance. Voltage in parallel with the resistance. So actually voltage in parallel with the resistance and all are eliminated anta helidvi. Elli we have told it in the case of source transformation and source shifting. But ಏನಾಗುತ್ತೆ ಬಟ್ ಇಲ್ಲಿ ಆ ಥರ ಎಲ್ಲ ಏನೂ ಇಲ್ಲ. ಇಲ್ಲಿ ನಿಮ್ಮ ವೋಲ್ಟೇಜ್ಗೆ ಒಂದು ರೆಸಿಸ್ಟೆನ್ಸ್ ಪ್ಯಾರಲಲ್ ಆಗಿ ಬಂದಿದೆ. ಸೊ ಅದನ್ನೇ ಹೇಳೋಣ ಅಂತ ಹೊರಟೆ ಬಟ್ ಅದಕ್ಕೂ ಮುಂಚೆ ಒಂದ್ಸತಿ ಯೋಚನೆ ಮಾಡಿದೆ ಬಿಕಾಸ್ ಐ ಡೋಂಟ್ ವಾಂಟ್ ಟು ಟೆಲ್ ಇಟ್ ಎನಿಥಿಂಗ್ ರಾಂಗ್ ಹೌದಾ. ಇಲ್ಲಿ ನೋಡಿ ಅವ್ರು ಅದನ್ನೇ ತಗೊಂಡಿದ್ದಾರೆ ಅಂಡ್ ದಟ್ ದೇ ಹ್ಯಾವ್ ನೌ found out I is equal to V by R ಆಯ್ತಾ. ಕೇಸ್ 2 ಅಲ್ಲಿ ಏನಾಗುತ್ತೆ ಲೆಟ್ 4 ವೋಲ್ಟ್ ಬಿ ಈಕ್ವಲ್ ಟು 0 ನೋಡಿ 4 ವೋಲ್ಟ್ 0 ಆಗೋಯ್ತು and this 2 volt is like this as it is and the total resistance you can see that 100 is in parallel with the 10 ohm but 100 is in series with 25. So 100 parallel to 10 plus 25. So ಇದೆಲ್ಲ ಏನಾಗುತ್ತೆ so you'll get this resultant properly. ಸೊ ಈ ರಿಸಲ್ಟೆಂಟ್ ಬಂತು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ತಾ ಇದೀನಿ, ತುಂಬಾ ಕಾಂಪ್ಲೆಕ್ಸ್ ಆಗಿ ಹೇಳ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಇದನ್ನೆಲ್ಲ ಹೇಳ್ಕೊಟ್ಟಿದೀವಿ ಬಟ್ ಇದೊಂದು ಹೊಸ ಕ್ವಶನ್ ಅಂತ ಮಾಡ್ತಾ ಇದೀನಿ ಅಷ್ಟೇ. ಓಕೆನಾ. ಯಾ ಟೋಟಲ್ ಕರೆಂಟ್ ಒನ್ಸ್ ಅಗೇನ್ ಆಸ್ ಈಕ್ವಲ್ ಟು V by R 2 by this particular you get this. ಇವಾಗ ಏನಾಗಿದೆ ಕರೆಂಟ್ ಡಿವಿಷನ್ ಮೆಥಡಾಲಜಿನ ನಾವು ಬಳಸೋದ್ರಿಂದ so we'll get Y is equal to I into that is what I can say 9.0909. What is 9.0909? So I'll just tell you what is that. So please wait. See here current division method prakara artha what I can say they have done this howda. You will get this resultant. Okay. Yeah, so this resultant test you will get it by using the current division method. Illu current division method ಮಾಡ್ತು ಅಂದ್ರೆ I into this 74129 divided by 10 ಅಂತ ಆಗಿದೆ. So this will get it as a resultant and the same here if you do the current division method what's that going to happen is that you're going to get I into 9.0909 into 10 ಯಾವುದು ಈ ಒಂದು ಭಾಗ ಏನಿದೆ ಇದನ್ನ ತಗೊಂಡಿದ್ದಾರೆ and this 9.0909 divided by 10. What is 9.0909? It's nothing but the what I can say the 100 by 10 100 parallel to 10. So 100 in parallel with 10 is giving me 9.0 what I can say the 909 and that has been written here whole divided by this 10. Okay na. Yeah, and here also the same way. See here you can see that you got 74129 that is 25 in parallel with the 10. So 25 in parallel with 10 andre 74129 ಆಯ್ತು. This is whole divided by the 10. How does you are going to get this resultant? In the same way for Y also you got this. X go sigtu current division methodology inda, Y go sigtu current division methodology inda. So the total current is Y minus X. So Y minus X andre this one you got. And this current you have to get it in loop analysis methodology also. ಇಲ್ಲಿ ಏನು ಮಾಡಿದ್ವಿ ನಾವು ಒಂದು ವೋಲ್ಟೇಜ್ ಅನ್ನ 0 ಗಿಟ್ವಿ, ಇನ್ನೊಂದು ವೋಲ್ಟೇಜ್ ಹಾಗೆ ಇಟ್ಕೊಂಡ್ವಿ. ಅದೇ ತರ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ we just try to simplify that particular circuit by eliminating all the resistance and making it as one single. ಮಾಡಾದ್ಮೇಲೆ ನಾವೇನ್ ಮಾಡಿದ್ವಿ
After creating one single, we are going to make use of I is equal to V by R procedure and then the current divider. So same happens for Y also. X ಗೆ ಅದೇ ಮಾಡಿದ್ವಿ, Y ಗೂ ಅದೇ ಮಾಡಿದ್ವಿ and we subtracted Y minus X. ಇವಾಗ loop analysis ಹಾಕಿದ್ರೆ you can see that there are only two loops present over here. ಈ diagram ಈ ತರ ಇದೆ ಅಂತ ಯೋಚನೆ ಮಾಡಬೇಡಿ. This triangle is one loop and this triangle is another loop. So two triangles are present. This triangle is one and this triangle is one. So first triangle ಏನು, so that is what I can say the 1 1 10x minus 10y is equal to 4. ಇದೆಲ್ಲ ಹೇಗೆ ಮಾಡಬೇಕು ಅಂತ ಗೊತ್ತಲ್ವಾ, ನಾನು ಹೇಳ್ಕೊಟ್ಟಿದ್ದೀನಿ, ಅದನ್ನ ನೀವು ಫಾಲೋ ಮಾಡಬೇಕು ಅಷ್ಟೇ. ಲೂಪ್ ಅನಾಲಿಸಿಸ್ ಗೆ ತುಂಬಾ ಲೆಕ್ಕ ಆಗಿದೆ, ನಾನು ಈಕ್ವೇಷನ್ ನ ಹೇಗೆ ಮಾಡಬೇಕು ಅಂತ ದೊಡ್ಡಾಗಿ ಹೇಳ್ಕೊಂಡು ಹೋಗಲ್ಲ, ಫೈನಲ್ ಈಕ್ವೇಷನ್ ಹೇಳ್ತಾ ಹೋಗ್ತೀನಿ, ಓಕೆನಾ. ಅಂಡ್ ಲೂಪ್ 2 ಈಕ್ವೇಷನ್ ಏನು, minus 10x plus 35y is equal to 2. ಸೊ ಎರಡನ್ನು ಸಾಲ್ವ್ ಮಾಡ್ತು ಅಂದ್ರೆ y ಏನ್ ಬಂತು 0.0693, ಏನ್ ಬಂದಿದೆ ಇಲ್ಲಿ y, check out here, y, here you got this y, ಹೌದಾ, ಈ y ಬಂದಿದೆ, ಇಲ್ಲಿ x ಬಂದಿದೆ. ಏನ್ ನೀವು ನೆನಪಿನಲ್ಲಿ ಇಟ್ಕೋಬೇಕು ಅಂದ್ರೆ y minus x should be the same, ಆಯ್ತಾ. ಇಲ್ಲಿ ನಿಮ್ಗೆ ಕರೆಂಟ್ ಡಿವಿಷನ್ ರೂಲ್ ಅಲ್ಲಿ ಏನ್ x ಬಂದಿದೆ ಮತ್ತೆ ಇಲ್ಲಿ ನಿಮ್ಮ ಕರೆಂಟ್ ಡಿವಿಷನ್ ರೂಲ್ ಏನ್ y ಬಂದಿದೆ ಅದೇ ಬರಬೇಕು ಅಂತ ಏನು ಇಲ್ಲ. ನೀವು ಯಾವುದೇ y ಬರಲಿ ಯಾವುದೇ x ಬರಲಿ, subtract that y minus x, you are going to get this result, that is 0.02688, ಹೌದಾ. ಸೊ ಇವಾಗ ನೀವು ನೋಡ್ಕೊಳ್ಳಿ ಇಲ್ಲಿ, ಸೊ ಇಲ್ಲಿ 0.06933 ಬಂದಿದೆ and ಇಲ್ಲಿ x ಬಂದು 0.04226 ಬಂದಿದೆ. If you subtract this, you are going to get it as 0.0268. ನಿಮ್ಗೆ ಇಲ್ಲಿ y ಯಾವುದೇ ಆಗಲಿ x ಯಾವುದೇ ಆಗಲಿ, ಇಲ್ಲಿ ಬಂದಿರೋಂಥ y ಮತ್ತೆ ಇಲ್ಲಿ ಬಂದಿರೋಂಥ x ಬರಬೇಕು ಅಂತ ಯಾವುದೇ ಕಾನೂನು ಇಲ್ಲ. ಸೊ ಅದು ಏನ್ ಬೇಕಾದ್ರೂ ಬರ್ಬೋದು, ಬಟ್ ನಿಮ್ಗೆ ಯಾವುದೇ y x ಬಂದ್ರು if you subtract the both y and x, you are going to get the resultant as 0.02688. ಸೊ ಎರಡು ಕಡೆ ಬಂತ, ಓಕೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಪ್ರಾಬ್ಲಮ್, ಹೌದಾ, ಹೊಸ ಪ್ರಾಬ್ಲಮ್. ಸೊ ಅದಕ್ಕೆ ಸಿಂಪಲ್ ಆಗಿ ಹೇಳ್ಕೊಟ್ಟೆ, ಹೌದಾ. ಸೊ ನೆಕ್ಸ್ಟ್ ಮತ್ತೆ ಕ್ವಶನ್ ಪೇಪರ್ ಬರೋಣ, ಇನ್ನೇನಾದ್ರು ಬಿಟ್ಟಿದ್ವಾ ಅಂತ, ಆಯ್ತಾ, ಅಷ್ಟೇ. ಸೊ 4B ಅಲ್ಲಿ ಕ್ಲೋಸ್ ಆಯ್ತು. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಿಮ್ಗೆ ಇವಾಗ ಏನೇನ್ ಕಲ್ತ್ಕೊಂಡ್ರಿ ಮತ್ತೆ ಬ್ರಷ್ ಅಪ್ ಮಾಡ್ತೀನಿ, ಕೇಳಿಸ್ಕೊಂಬಿಡಿ. Thevenin's in the find out the Thevenin's equivalent circuit for the diagram shown in the for the equal circuit shown in the figure anta. And then what is that going to happen is that in the case of Norton, so you got find the current through IB, or what I can say, find the current through that 1 ohm resistor present as shown in the figure anta. So current find out ಮಾಡೋ basis ಮೇಲೆ Norton's theorem problems ಅನ್ನ ನೋಡಿದ್ರಿ ಇಲ್ಲಿ ತನಕ. and Thevenin's ಬಂದು find out the Thevenin's equivalent circuit ಅಂತ ನೋಡಿದ್ರಿ. superposition theorem ಕೂಡ ನೀವೇನ್ ಮಾಡಿದ್ರಿ, you have got to know find out the current Ix or find out the current through that particular ammeter using superposition theorem. so ಇಲ್ಲೂ ಕೂಡ current find out ಮಾಡೋದ್ರ ಮೇಲೆ ತಿಳ್ಕೊಂಡ್ರಿ, ಇಷ್ಟನ್ನ ತಿಳ್ಕೊಂಡ್ರಿ ಇವಾಗ, ಆಯ್ತಾ, ಓಕೆ. so next ನೋಡೋಣಂತೆ. ಸೊ in the case of next thing you can see that find the Thevenin's equivalent network. Thevenin's ಅಲ್ಲಿ ನಾವೇನ್ ನೋಡ್ತಾ ಇದೀವಿ, Thevenin's equivalent network ನೇ ಹೆಚ್ಚು ನೋಡ್ತಾ ಇದೀವಿ. ಸೊ ಹಾಗಾಗಿ ಅದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಅನ್ನ ಮಾಡಿ, ಆಯ್ತಾ. ಸೊ this is a Wheatstone bridge network diagram. so here is A terminal and B terminal. you are going to find the Thevenin's equivalent network, ಹೌದಾ, ಓಕೆ. and ಇಲ್ಲಿ ನೀವು ನೋಡಬಹುದು reciprocity ಇಲ್ಲ guys, cancel this. ಅದನ್ನೇ ನಾನು ಹೇಳ್ತಾ ಇರೋದು ನೋಡಿ, ಇಲ್ಲಿ ಎಲ್ಲೂ ನಿಮ್ಗೆ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಕಾಣಿಸ್ತಾ ಇಲ್ಲ. ಈ ಪಾರ್ಟ್ ಅಟೆಂಪ್ಟ್ ಮಾಡಿದ್ರೆ ಸಿಂಪಲ್ ಆಗಿ 20 ಬರುತ್ತೆ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ನ ಎಲಿಮಿನೇಟ್ ಮಾಡಿ ಇದಕ್ಕೆ ಹೆಚ್ಚು ಒತ್ತು ಕೊಡಿ, ಈಸಿಯಾಗಿ ಮಾರ್ಕ್ಸ್ ತಗೋಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಫೈನ್, ಓಕೆ. and see here guys, find V in the circuit shown in the figure. question number 4B using superposition theorem. ಇಲ್ಲೇನಾಯ್ತು, ವೋಲ್ಟೇಜ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇದೊಂದು ಹೊಸ ಪ್ರಾಬ್ಲಮ್ ಬಂತು, ವೋಲ್ಟೇಜ್ ಫೈಂಡ್ ಔಟ್ ಮಾಡುವಂಥದ್ದು. ಸೊ ಐ ಹೋಪ್ ಯು ನೋ ಹೌ ಟು ಡೂ ದ ಸೂಪರ್ಪೊಸಿಷನ್ ಥಿಯರಮ್. ನಾನು ಹೇಳ್ಕೊಟ್ಟಿದ್ದೀನಿ, ವಿಡಿಯೋಸ್ಗಳನ್ನ ನಿಮ್ಮ ವಿಡಿಯೋ ಲಿಂಕ್ ಅನ್ನ ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ, ಓಕೆನಾ. ದೆನ್ ಬೇಕು ಆನ್ಸರ್ಸ್ ಅಂತಂದ್ರೆ ಇದರಲ್ಲೇ ಇರುತ್ತೆ ನೋಡಿ, ಸ್ಕೀಮ್ ಆಫ್ ಫಾಲೇಷನ್ ಅಲ್ಲೇ ಇರುತ್ತೆ. ಸೊ ಇದನ್ನ ಒಂದ್ಸಲ ಹೋಗ್ಬಿಟ್ಟು ಚೆಕ್ ಅನ್ನ ಮಾಡ್ಕೋಬಹುದು, ಹೌದಾ. ನಾನು ಇದ್ರಲ್ಲಿ ಏನೇನು ಅಪ್ಲೋಡ್ ಮಾಡಿಲ್ಲ ನೋಡಿ, ಮತ್ತೆ ರೀ ಅಪ್ಲೋಡ್ ಮಾಡ್ತೀನಿ ಎಲ್ಲಾನು, ಓಕೆನಾ. ಶೋರ್, ಓಕೆ, ಯು ಗಾಟ್ ಇಟ್. ಸೊ ಸಿಕ್ತಲ್ವಾ ಎಲ್ಲ ಕ್ವಶನ್. ಸೊ ನಿಮ್ಗೆ ಇದ್ರಲ್ಲಿ ಏನ್ ಸಿಕ್ತು, Thevenin's equivalent ನೆಟ್ವರ್ಕ್ ಮೇಲೆ ಇನ್ನೊಂದು ಕ್ವಶನ್ ಬಂತು, ಆಯ್ತಾ. ಇಲ್ಲಿ ಮಿಲೆಮನ್ಸ್ ಥಿಯರಮ್, ಅದಕ್ಕೆ ಆಮೇಲೆ ಬರ್ತೀನಿ ನಾನು. ಅಂಡ್ ಇಲ್ಲಿ ಫೈಂಡ್ V in the circuit shown in the figure using superposition theorem, ಇದೊಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಈಗ ವೋಲ್ಟೇಜ್ ಮೇಲೆ ಫೈಂಡ್ ಔಟ್ ಮಾಡುವಂತ ಕ್ವಶನ್ ಒಂದು ಬಂತು. ಅಂಡ್ now here you can see that, ಸೊ ಇಲ್ಲಿ ನೀವು ನೋಡ್ಬೋದು ಮಾಡೆಲ್ ನಂಬರ್ 2ಗೆ he is asking you to find out the current through 20 ohm resistor. so current through the resistor using superposition theorem ಎಷ್ಟು ಸಲ ಬಂತು, 3 ಸಲ ಬಂತು. ಎಲ್ಲಿ ಬಂದಿದೆ, ಇಲ್ಲಿ ಬಂತಾ, ಇಲ್ಲಿ ಬಂತು. here Ix is flowing through 4 ohm resistor. ಇಲ್ಲಿ Ix ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ ಮ್ಯಾಮ್ ಅಂತ ಅನ್ಕೋಬೇಡಿ. Ix is present in 4 ohm resistor. it is flowing through 4 ohm resistor only, right? so that is why this is one question you have got. and ಇಲ್ಲಿ ನೀವೇನ್ ಫೈಂಡ್ ಔಟ್ ಮಾಡಿದ್ರಿ, ಕರೆಂಟ್ ಥ್ರೂ ಅನ್ ಆಮ್ಮೀಟರ್. ಇಲ್ಲೊಂದು ಕ್ವಶನ್ ಬಂತು,
ಅಂಡ್ ಇವಾಗ ನೆಕ್ಸ್ಟ್ ಇಲ್ಲಿ ಒಂದು ಕ್ವಶನ್ ಬಂದಿದೆ, ದಸ್ ದ ಕರೆಂಟ್ ಥ್ರೂ 20 ಓಮ್ ರೆಸಿಸ್ಟರ್ ಯೂಸಿಂಗ್ ಸೂಪರ್ ಪೊಸಿಷನ್ ಥಿಯರಮ್ ಅಂತ. ಸೊ ಈ ಕ್ವಶನ್ ಮೇಲೆ ಹೆಚ್ಚು ಪ್ರಾಕ್ಟೀಸ್ ಅನ್ನ ಮಾಡಿ. ನಾನೇನೇನು ಇವಾಗ ಬಿಡಿಸಿ ಹೇಳ್ತಾ ಇದ್ದೀನಿ ಅಷ್ಟು ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ತರದ್ ಯಾವ್ದೇ ಸರ್ಕ್ಯೂಟ್ ಕೊಟ್ಟರು ಮಾಡೋಷ್ಟು ರೆಡಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ, ಹೆದರ್ಕೋಬಿಡಿ. ಫೈನ್, ಓಕೆ. ಹೆದರಿಕೆ ಭಯ ಎಲ್ಲ ಬಿಟ್ಟು ಮಾಡಕ್ ಸ್ಟಾರ್ಟ್ ಮಾಡಿ. ಫೈನ್, ಓಕೆ. And what is that going to happen is that, so with respect to the Norton's theorem, state the Norton's theorem and write the procedure to be followed for solving the problem. ಇದೇ ಕ್ವಶನ್ ಥೆವೆನಿನ್ಸ್ ಗೂ ಬಂದ್ಬಿಡುತ್ತೆ. So you have to state the Thevenin's theorem and write the steps of procedure to be followed for solving the Thevenin's theorem. ಇದು ಒಂದು ಬಂದ್ಬಿಡುತ್ತೆ, ಹೌದಾ? So these are all the questions for Thevenin's and Norton's theory. ಥಿಯರಿನಲ್ಲಿ ಇದೇ ಬರುತ್ತೆ, ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬಿಡಬೇಡಿ, ಆಯ್ತಾ? ಪ್ರಾಕ್ಟೀಸ್ ಇವನ್ ಫಾರ್ ಥೆವೆನಿನ್ಸ್ ಆಲ್ಸೋ, ಹೌದಾ? ಓಕೆ. And see here, obtain the Thevenin's equivalent circuit across AB for the circuit. Thevenin's equivalent circuit ಮೇಲೆ ಎಷ್ಟು ಕ್ವಶನ್ ಬಂತು? ಒಂದು 5-6 ಕ್ವಶನ್ ಬಂದಿಲ್ವಾ? 5 ಅಂತೂ ಬಂದಿದ್ಯಾ? ಸೊ ಹಂಗಾದ್ರೆ Thevenin's equivalent circuit ಫೈಂಡ್ ಔಟ್ ಮಾಡುವಂತ ಕ್ವಶನ್ಸ್ ಹೆಚ್ಚು ವರ್ಕೌಟ್ ಮಾಡ್ತೀರಾ? Will you do it? And Norton's equivalent ಅಲ್ಲಿ find out the current through the circuit in the resistance using Norton's theorem. ಕರೆಂಟ್ ಬೇಸಿಸ್ ಮೇಲೆ ಏನ್ ಕ್ವಶನ್ ಇದೆ, Norton's theorem ಅದನ್ನ ವರ್ಕೌಟ್ ಮಾಡ್ತೀರಾ? ಸೂಪರ್ ಪೊಸಿಷನ್ ಥಿಯರಮ್ ಅಲ್ಲಿ ಏನ್ ಮಾಡ್ತೀರಾ? ನೀವು ಕರೆಂಟ್ ಫೈಂಡ್ ಔಟ್ ಮಾಡುವಂತದ್ದು ಇನ್ ದ ರೆಸಿಸ್ಟರ್ ಯೂಸಿಂಗ್ ಸೂಪರ್ ಪೊಸಿಷನ್ ಥಿಯರಮ್, ಅದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ವರ್ಕ್ ಮಾಡ್ತೀರಾ, ರೈಟ್? ಓಕೆ. ಅಂಡ್ ಥೆವೆನಿನ್ಸ್ ಅಂಡ್ ನಾರ್ಟನ್ಸ್ ಮೇಲೆ ಥಿಯರಿ ವರ್ಕ್ ಮಾಡ್ತೀರಾ. ಯಾವ ತರ ಥಿಯರಿ? ಇಲ್ಲಿ ತೋರಿಸೋದ್ನಲ್ಲ, ಇದನ್ನ ಪ್ರಾಕ್ಟೀಸ್ ಮಾಡ್ತೀರಾ? ಎಸ್, ಯು ವಿಲ್ ಡೂ ಇಟ್. ಫೈನ್, ಓಕೆ. ಸೊ ನೋಡಿ, ಸೊ ಈ ತರ ಕ್ವಶನ್ಸ್ ಗಳು ವರ್ಕೌಟ್ ಮಾಡ್ಕೊಳ್ಳಿ. ನೋಡಿ, ನಿಮ್ಗೆ ಇಲ್ಲೇ ವೇರಿಯಸ್ ಸರ್ಕ್ಯೂಟ್ ಸಿಗ್ತಾ ಇದೆ, ಇನ್ನೇನ್ ಬೇಕು ನಿಮ್ಗೆ? ಇನ್ನೇನು ಬೇಡ ಅಲ್ವಾ? ಓಕೆ, ಓಕೆನಾ? ಯಾ. ಅಂಡ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಅಲ್ಲಿ ಇನ್ನೊಂದು ನಾನು ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಏನು ಓದ್ಬೇಡಿ ಅಂತ ಹೇಳಿದ್ದೆ ಅಲ್ವಾ? ಇಫ್ ಯು ವಾಂಟ್ ಟು ಸ್ಟಡಿ ದಟ್, ಮ್ಯಾಮ್ ನಾನು ಓದ್ತೀನಿ ಅನ್ನೋರಿಗೆ ಥಿಯರಮ್ಗಳು ಓದ್ಕೊಳ್ಳಿ. ಸ್ಟೇಟ್ ಅಂಡ್ ಪ್ರೂವ್ ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್ ಥಿಯರಮ್ ಅಂತ ಇಲ್ಲೊಂದು ಕ್ವಶನ್ ಇದೆ, ಈ ತರದ್ ಓದ್ಕೊಂಬಿಡಿ. ಸ್ಟೇಟ್ ಅಂಡ್ ಪ್ರೂವ್ ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್ ಥಿಯರಮ್ ಇಲ್ಲಿ ಇದೆಲ್ಲ, ಸ್ಟೇಟ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಅಂಡ್ ಆಲ್ಸೋ ರೈಟ್ ದ ಇಕ್ವೇಶನ್ ಆಫ್ ಫಾರ್ ಪಿ ಮಾರ್ಕ್ಸ್ ಫಾರ್ ಬೋತ್ ಡಿಸಿ ಅಂಡ್ ಎಸಿ ಸರ್ಕ್ಯೂಟ್ ಅಂತ. ಸೊ ಈ ತರ ಕ್ವಶನ್ಸ್ ನ ಹೆಚ್ಚಿಗೆ ವರ್ಕೌಟ್ ಮಾಡಿ, ಓಕೆನಾ? ಯಾ. ಅಂಡ್ ನೆಕ್ಸ್ಟ್ ವಾಟ್ಸ್ ದಟ್ ಗೋಯಿಂಗ್ ಟು ಹ್ಯಾಪನ್ ಇಸ್ ದ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಸೂಪರ್ ಪೊಸಿಷನ್ ಥಿಯರಮ್. ಥಿಯರಿ ಕೇಳ್ತಾರೆ ಅಂತ ಹೇಳಿದ್ದೆ, ಸೊ ಅಲ್ಲಿ ಬಂದಿದೆಯಾ? ಯು ಗಾಟ್ ಇಟ್? ಓಕೆ. ನಾವ್ ಸ್ಟೇಟ್ ಅಂಡ್ ಪ್ರೂವ್ ನಾರ್ಟನ್ಸ್ ಥಿಯರಮ್ 2 ಸತಿ ಕೇಳಿದ್ದಾರೆ. ಸೊ ಥಿಯರಿ ಬಿಡಕ್ ಹೋಗ್ಬೇಡಿ, ಆ 4 ಓದ್ಬೇಕಾದ್ರೆ ಇನ್ಕ್ಲೂಡಿಂಗ್ ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್ ಥಿಯರಮ್ ನೀವು ಥಿಯರಿನ ಬಿಡ ಹಂಗಿಲ್ಲ. ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್ ಥಿಯರಮ್ ಅಲ್ಲಿ ಪ್ರಾಬ್ಲಮ್ಸ್ ನ ಬಿಟ್ಬಿಡಿ, ಥಿಯರಿ ಓದ್ಕೊಳ್ಳಿ ಸಾಕು. ಥಿಯರಿನೂ ಒಂದ್ಸಲ ನಿಮ್ ಕೈ ಹಿಡಿಯುತ್ತೆ. ಸೊ ಹಂಗಾಗಿ ಸೂಪರ್ ಪೊಸಿಷನ್ ಅಲ್ಲೂ ಥಿಯರಿ, ಥೆವೆನಿನ್ಸ್ ಅಂಡ್ ನಾರ್ಟನ್ಸ್ ಅಲ್ಲೂ ಥಿಯರಿ, ಮಿಲೆಮನ್ಸ್ ಅಲ್ಲೂ ಥಿಯರಿ ಓದ್ಕೊಳ್ಳಿ, ಮಿಸ್ ಮಾಡಬೇಡಿ. ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಅಲ್ಲಿ ಥಿಯರಿ ಓದ್ಕೊಳ್ಳಿ, ಪ್ರಾಬ್ಲಮ್ಸ್ ಬೇಡ. ಇನ್ 3ರಲ್ಲಿ ಎಲ್ಲಾನು ಓದ್ತೀರಂತೆ, ಇನ್ಕ್ಲೂಡಿಂಗ್ ಥಿಯರಿ ಅಂಡ್ ಪ್ರಾಬ್ಲಮ್. ಫೈನ್, ಓಕೆ. So the next thing what is that going to happen is that, so you can see here, find the Thevenin's equivalent for the circuit shown in the figure with respect to terminals x and y. Thevenin's equivalent ತುಂಬಾ ಬರ್ತಾ ಇದೆ, ಇದ್ರ ಬೇಸಿಸ್ ಮೇಲೆ ಹೆಚ್ಚು ಕ್ವಶನ್ ಅನ್ನ ವರ್ಕ್ ಮಾಡಿ, ಆಯ್ತಾ? ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಜಸ್ಟ್ ಹೇಳ್ತಾ ಇದೀನಿ, ವರ್ಕೌಟ್ ಮಾಡ್ಕೊಳ್ಳಿ. ಸೊಲ್ಯೂಷನ್ ಎಲ್ಲ ಕೊಡೋಷ್ಟು ಟೈಮೇ ನಮ್ಮ ಹತ್ರ ಇಲ್ಲ. ಅಂದ್ರೆ ಸೊಲ್ಯೂಷನ್ ಇಲ್ಲೇ ಇದೆ, ಇಲ್ಲ ಅಂತಲ್ಲ, ಬಟ್ ಅಂದ್ರೆ ಎಕ್ಸ್ಪ್ಲೇನ್ ಮಾಡೋಷ್ಟು ಟೈಮ್ ನಮ್ಮ ಹತ್ರ ಇಲ್ಲ. ನನಗೆ ಈಗ ಆಲ್ರೆಡಿ ಶಾರ್ಟೇಜ್ ಆಫ್ ಟೈಮ್ ಇದೆ ನನ್ನ ಕೆಲಸಗಳಿಗೆನೆ. ಅಲಾಂಗ್ ವಿತ್ ದಟ್ ನಾನು ನಿಮ್ಮದು ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಬಿಕಾಸ್ ಐ ವಾಂಟ್ ಯು ಪೀಪಲ್ ಟು ಸಕ್ಸೀಡ್ ಇನ್ ಎಕ್ಸಾಮ್. ಬಿಕಾಸ್ ಇದು ಚಾಲೆಂಜ್ ಆಗಿ ತಗೊಂಡಿದ್ದೆ ನಾನು, ಈ ಸಬ್ಜೆಕ್ಟ್ ನ ಚೆನ್ನಾಗಿ ಪಾಸ್ ಮಾಡಿಸ್ಬೇಕು, ಈ ಸಬ್ಜೆಕ್ಟ್ ಯಾರಿಗೂ ಕಷ್ಟ ಆಗ್ಬಾರ್ದು ಅಂತ ಚಾಲೆಂಜ್ ತಗೊಂಡ್ಮೇಲೆ ಐ ಹ್ಯಾವ್ ಟು ಡೂ ಇಟ್ ಅಲ್ವಾ? ಸೊ ಹಂಗಾಗಿ ನನ್ನ ಕೆಲಸಗಳನ್ನು ಬಿಟ್ಟು ನಿಮ್ಗಾಗಿ ಇವತ್ತು ಬಂದು ಮಾಡ್ತಾ ಇದ್ದೀನಿ. ನನಗೆ ಯಾವಾಗ ಫ್ರೀ ಇರುತ್ತೆ ಅವಾಗ ಮಾಡ್ತಾ ಇದ್ದೆ, ಬಟ್ ಇವಾಗ ನನ್ನ ಕೆಲಸಗಳನ್ನು ಪಕ್ಕಕ್ಕಿಟ್ಟು ನೀವು ಮುಂದೆ ಬರ್ಬೇಕಂತ ನಿಮ್ಗಾಗಿ ಮಾಡ್ತಾ ಇದೀನಿ. ಸೊ ಈ ವಿಡಿಯೋನ ಆದಷ್ಟು ಜನ ನೋಡಿ, ಆದಷ್ಟು ಲೈಕ್ಸ್ ಅನ್ನ ಕೊಡಿ ಅಂತ ಹೇಳ್ತಾ, ಲೆಟ್ ಮೀ ಕಮ್ ಫಾರ್ ದಿಸ್. ಇಲ್ಲಿ ನೋಡಿ, ಇದು ಒಂದು ಥಿಯರಿ ಕ್ವಶನ್, ಈ ತರದ್ದು ಓದ್ಕೊಳ್ಳಿ. ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಅಲ್ಲಿ ಪ್ರಾಬ್ಲಮ್ಗೆ ಕೈ ಹಾಕ್ಬೇಡಿ, ಓಕೆನಾ? ಯಾ. ಅಂಡ್ ಹಿಯರ್ ಯು ಕ್ಯಾನ್ ಸಿ, determine the current through the load resistance RL. This is 111 ohm using Norton's theorem for the circuit shown in the figure. ಅಂದ್ರೆ ಏನಾಯ್ತು? ಕರೆಂಟ್ ಥ್ರೂ ದ ರೆಸಿಸ್ಟರ್ ಯೂಸಿಂಗ್ ನಾರ್ಟನ್ಸ್ ಥಿಯರಮ್ ಮೇಲೆ ಕ್ವಶನ್ ಬಂತಲ್ವಾ? ಓದ್ತೀರಾ? ಓದ್ಬೇಕು, ಓಕೆನಾ? ಯಾ. ಸೊ ಐ ಆಮ್ ಟೆಲ್ಲಿಂಗ್ ಯು ಯಾವ ತರ ಕ್ವಶನ್ಸ್ ಕೊಡ್ತಾರೆ ಅಂತ. ಅಷ್ಟು ತರ ಕ್ವಶನ್ಸ್ ನ ನೀವು ನಿಮ್ಮ ಮೆಟೀರಿಯಲ್ ಅಲ್ಲಿ ಹುಡುಕೊಂಡು ಓದಿ. ನಾನು ಒಂದಿಷ್ಟು ಮೆಟೀರಿಯಲ್ ಗಳನ್ನ ಅಪ್ಲೋಡ್ ಮಾಡಿದೀನಿ ಅನ್ಸುತ್ತೆ ನಮ್ಮ ಡ್ರೈವ್ ಲಿಂಕ್ ಅಲ್ಲಿ, ಅಲ್ಲೂ ಕೂಡ ನೋಡ್ಕೊಂಡು ಆ ಮೆಟೀರಿಯಲ್ ಅಲ್ಲೂ ಕೂಡ ನೀವು ಓದ್ಕೊಳ್ಳಿ ಅಂತ ಹೇಳ್ತಾ, ಲೆಟ್ ಮಿ ಕಮ್ ಬ್ಯಾಕ್ ಟು ದ ನೆಕ್ಸ್ಟ್ ಕ್ವಶನ್ ಪೇಪರ್. ಅಂಡ್ ಮಿಲೆಮನ್ಸ್ ಗೆ ಸಪ್ರೇಟ್ ಆಗಿ ಬರ್ತೀನಿ. ಮಿಲೆಮನ್ಸ್ ತುಂಬಾ ಇಂಪಾರ್ಟೆಂಟು. ಮಿಲೆಮನ್ಸ್ ಅಷ್ಟು ಈಸಿ ಜಗತ್ತಲ್ಲೇ ಇಲ್ಲ. ಅಂಡ್ ಮಿಲೆಮನ್ಸ್ ಇಂದ ಈಸಿಯಾಗಿ 10 ಮಾರ್ಕ್ಸ್ ತಗೋಬಹುದು. ಯೋಚನೆ ಕಣ್ಣು ಮುಚ್ಕೊಂಡು ಮಿಲೆಮನ್ಸ್ ಓದ್ಬೋದು, ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಈ 3 ಕಾನ್ಸೆಪ್ಟ್ ಮುಗಿಸೋಣ. ಫೈನ್. ಅಂಡ್ ಸ್ಟೇಟ್ ಅಂಡ್ ಇಲ್ಲಿ ನೋಡಿ, ವಾಟ್ ಯು ಕ್ಯಾನ್ ಸಿ ದಟ್ using superposition on the circuit, find the current Ix. So current Ix ಒಂದು ಎಲ್ಲಿದೆ? It is flowing over
ಇಲ್ಲಿ ಫ್ಲೋ ಆಗ್ತಾರೆ ಕರೆಂಟ್ IX. ಸೊ ಹಾಗಾಗಿ ಈ ಒಂದು ಡಯಾಗ್ರಾಮ್ ನ ನೀವು ವರ್ಕೌಟ್ ಮಾಡಬೇಕಾಗುತ್ತೆ. ಟು ವರ್ಕೌಟ್ ಆನ್ ದ ಕರೆಂಟ್ ಫೈಂಡಿಂಗ್ ಯೂಸಿಂಗ್ ಸೂಪರ್ಪೋಸಿಷನ್ ಥಿಯರಮ್. ಒಂದೇ ಕ್ವಶನ್ ಬಂದಿದ್ದು ವೋಲ್ಟೇಜ್ ಫೈಂಡ್ ಔಟ್ ಮಾಡೋದಕ್ಕೆ ಬಂದಿದ್ದಂತಹ ಕ್ವಶನ್, ಇನ್ನೆಲ್ಲ ಕರೆಂಟ್ ಫೈಂಡ್ ಔಟ್ ಮಾಡೋಕ್ಕೆ ಬಂದಿದ್ದಂತಹ ಕ್ವಶನ್. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕರೆಂಟ್ ಅನ್ನ what I can say find out ಮಾಡಬೇಕಾಗುತ್ತೆ using the superposition theorem, right? Okay, ಆ ತರ questions workout ಮಾಡಿ. And use Norton's theorem for the circuit to determine the power absorbed by the 20 ohm resistor. So ಇಲ್ಲಿ ಏನ್ ಕೇಳಿದ್ದಾರೆ, ಪವರ್ ಅಬ್ಸರ್ವ್ 20 ohm ರೆಸಿಸ್ಟರ್ ಇಂದ ಏನ್ ಪವರ್ ಅಬ್ಸರ್ವ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ, ಹೌದಾ? ಸೊ ಇಲ್ಲಿ ಕೇಳಿರುವಂತ ಕ್ವಶನ್ ಏನು, ಪವರ್ ಅಬ್ಸರ್ವ್. ನಾವು ನೋಡಿದ ಇಷ್ಟೊತ್ತು ಕರೆಂಟ್, ಇಲ್ಲಿ ಏನ್ ಕೇಳ್ತಾರೆ ಪವರ್ ಅಬ್ಸರ್ವ್ ಬೈ ಅಂತ ಕೇಳ್ತಾರೆ. ಪವರ್ ಇಸ್ ಈಕ್ವಲ್ ಟು I square R or VI ಏನೋ ಬರುತ್ತಲ್ಲ, ಸೊ ದಟ್ ಇಸ್ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಪವರ್, ಹೌದಾ? ಸೊ ಆ ಫಾರ್ಮುಲಾನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಯೂಸ್ ದಟ್ ಫಾರ್ಮುಲಾ ಅಂಡ್ ಗೆಟ್ ದ ರಿಸಲ್ಟ್. ನೋಡೋಣ ಬನ್ನಿ ಏನ್ ಇದಕ್ಕೆ ಆನ್ಸರ್ ಅಂತ. Okay, see ನೋಡಿಲಿ, this is what is their answer. So VAB ಕಂಡುಹಿಡಿದರೆ IAB, RAB ನೀವು ನಾರ್ಟನ್ಸ್ ಅಲ್ಲಿ ಏನು ಫೈಂಡ್ ಔಟ್ ಮಾಡ್ತೀರಾ ಅದೆಲ್ಲ ಫೈಂಡ್ ಔಟ್ ಮಾಡ್ಕೊಳ್ಳಿ. ಅಕಾರ್ಡಿಂಗ್ ಟು ದ ಈಕ್ವಲೆಂಟ್ ಸರ್ಕ್ಯೂಟ್ ವಾಟ್ ಎವರ್ ಯು ನೀಡ್ ಅದೆಲ್ಲ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಈಕ್ವಲೆಂಟ್ ಸರ್ಕ್ಯೂಟ್ಗೆ ಬೇಕಾಗಿರುವಂತದ್ದು ಕರೆಂಟ್ ಆಗಿರುತ್ತೆ, ನಿಮ್ಮ Z0 ವಾಟ್ ಐ ಕ್ಯಾನ್ ಸೇ ನಾರ್ಮಲ್ ಅಂಡ್ ಲೋಡ್ ರೆಸಿಸ್ಟೆನ್ಸ್ Z ಅಲ್ಲಿ ಇರುತ್ತೆ. ಸೊ ಅದು ಮೂರನ್ನು ಫೈಂಡ್ ಔಟ್ ಮಾಡ್ಕೊಂಡು ಆಮೇಲೆ ನೀವು ಪವರ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ, ರೈಟ್? This is what is they're supposed to do it, guys. And IX find out ಮಾಡಬೇಕು. To remember because IX is asked in a question. ಇಲ್ಲಿದೆ ಕ್ವಶನ್, ಇಲ್ಲಿದೆ ಅಲ್ವಾ? IX ಕೇಳಿದಾರ ಕ್ವಶನ್ ಅಲ್ಲಿ, ಇಲ್ಲಿ ಫ್ಲೋ ಆಗ್ತಿದೆ ಅಲ್ವಾ IX. ಸೊ ಈ IX ನ ಫೈಂಡ್ ಔಟ್ ಮಾಡಬೇಕು. That is whatever the voltage you got divided by this resistance, right? To find it out you're going to get that result, and after that you're going to find out the power supply. So power supply ನ ನೀವು find out ಅನ್ನ ಮಾಡ್ತೀರಾ. Hope you got it. Okay, so now let me come to the next fourth question in this question paper. ಫೋರ್ತ್ ಕ್ವಶನ್ ಏನು ನೋಡಿ, ಈ ತರ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿ. ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಗೆ ಡೋಂಟ್ ಗೋ ಇನ್ ಟು ವಾಟ್ ಐ ಕ್ಯಾನ್ ಸೇ ದ like say you know the complex questions on Thevenin's maximum power transfer theorem ಅಂತ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡಿ. ತುಂಬಾ ಸುಲಭವಾಗಿ ಮಾರ್ಕ್ಸ್ ತಗೊಳ್ಳೋದನ್ನ ನೀವು ನೋಡ್ಬೇಕಾಗತ್ತೆ. ಡೋಂಟ್ ಗೋ ಇನ್ ಟು ದಟ್ ಮಚ್ ಡೀಪ್, ರೈಟ್? ಅಷ್ಟು ಡೀಪ್ ಆಗಿ ಹೋಗಕ್ ಹೋಗ್ಬೇಡಿ, ತೊಂದರೆಗೆ ಸಿಕ್ಕಾಕೋಬೇಡಿ, ತುಂಬಾ ಚೆನ್ನಾಗಿ ಮಾಡ್ಕೊಳ್ಳಿ. ಫೈನ್. So this is what is about to tell you. Okay, yeah. And now with respect to reciprocity, it is not there for you guys. I am cutting it out. And ಇದು ಒಂದು ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಮೇಲೆ ಇರುವಂತ ಕ್ವಶನ್. ಇದು ಬೇಡ, ನಾನು ಬರೀ ಥಿಯರಮ್ಗಳು ಗೊತ್ತಾಕಿರ್ತೀನಲ್ಲ ಅಷ್ಟು ಮಾಡ್ಕೊಳ್ಳಿ ಸಾಕು. ಓಕೆನಾ? ಯಾ. Now okay, so okay now yeah now so what is that going to happen is that what is that going to happen is that in the next question. So ನಿಮ್ಮ next question ಅಲ್ಲಿ ಏನಾಗುತ್ತೆ ಅಂದ್ರೆ I'll open the other what I can say the paper. Fine, so just a minute, I'm very sorry. 2 minutes guys. 2 minutes guys, I'm so sorry for the distraction. Okay. So yeah, this is the next question paper wherein they're asking you to find the current through Z3. Where is Z3 guys? Over here. Here. So this is Z3 and the current through Z3 find out ಮಾಡಕ್ಕೆ ಹೇಳ್ತಾರೆ using superposition theorem. So ಈ ತರ ಲೆಕ್ಕಗಳು. ಸೊ ಏನ್ ಕೇಳ್ತಾರೆ, ಕರೆಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿರುವಂತ ಲೆಕ್ಕಗಳನ್ನೆಲ್ಲ ನೀವೇನ್ ಮಾಡ್ಬೇಕು, you have to work it more. What you have to do, you have to work it more. ಏನ್ ವರ್ಕ್ ಮಾಡ್ಬೇಕು, ಕರೆಂಟ್ ಫೈಂಡ್ ಔಟ್ ಮಾಡೋಂತದ್ದು ಕ್ವಶನ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಹೆಚ್ಚು ವರ್ಕೌಟ್ ಅನ್ನ ಮಾಡ್ಬೇಕಾಗುತ್ತೆ. to work more on those kinds of questions, right? Hope you got it. Yeah. So then next what is that going to happen is that so obtains Thevenin's and Norton's equivalent circuit with the terminal AB for the network shown in the figure and hence find the current through 10 ohm resistor across AB. So ಏನ್ ಮಾಡ್ಬೇಕು, ಆಮೇಲೆ you need to find the current through 10 ohm resistor. So here 10 ohm resistors across AB, you need to find the current through that. ಆಯ್ತಾ? ಸೊ ಅದನ್ನ ನೀವು ಇದನ್ನ ಹೇಳ್ಕೊಡ್ತೀನಿ ಹೇಗೆ ಮಾಡ್ಬೇಕು ಅಂತ, ಬಿಕಾಸ್ ಯು ಹ್ಯಾವ್ ಟು ಫೈಂಡ್ ದ Thevenin's and Norton's equivalent. After that only you are going to find out, no? So that is why I am going to tell you what you have to do for this particular question. Okay, yeah, so I'll open that question, so please wait for 2 minutes. Okay. So yeah, just a minute guys, I'm so sorry for the distraction.
So let me open that question. So this question is question number 4A, right? Okay. So Thevenin's equivalent circuit bantu, Norton's equivalent circuit bantu. Whatever you required for Thevenin's and Norton's equivalent circuit, nimge circuit to ಏನು structure ಗೊತ್ತಿರಬೇಕು. You need to know the structure of Thevenin's and Norton's equivalent structure. ಅದು ಗೊತ್ತಾಗ್ತಿದ್ದಂಗೆ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, you are going to type in say find out the required things according to the structure, and after find out the required things according to the structure, so then what is that going to happen is that, so you are going to type in say find out the current across the 10 ohm resistor that has been asked in the question. Howda? Okay. So if you find out that, so let me tell you what is the matter here. And ella sikide. So I at 10 ohm. So I at 10 ohm is nothing but this. That is V by R. So V by R anta helidre, what is that going to happen is that here you are going to find a current across the 10 ohm. 10 ohm alli current find out madbekagirodrinda that 10 ohm has to be kept as it is. You should not do anything. And after that, what is going to happen when you keep that as it is? So you are going to find out the current across the 10 ohm. What is current across the 10 ohm? So that is I is equal to V by R. So V alli there, this is ETH is nothing but V, right? And here it is 10 only again. So that is why ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, it is I is equal to V by R. So V ಬರುವಂತದ್ದು Thevenin's ಅಲ್ಲಿ ಮಾತ್ರ. So ಹಂಗಾಗಿ ಈ V divided by this is V divided by 10 ಅನ್ನ ಮಾಡ್ತು ಅಂದ್ರೆ, so you'll get this is a 10. Hope you got it? Yeah. Okay. So next 4B ಬಂದು ನಿಮ್ಮ maximum power transfer theorem ಮೇಲೆ ಆಗಿರುತ್ತೆ. What is the 4B? Your 4B is based upon the maximum power transfer. The 4B is based upon the maximum power transfer theorem, right? Okay. So maximum power transfer theorem ಮೇಲೆ ಇದೆ ನಿಮ್ಮ 4B ಇಲ್ಲಿ ಗಮನ ಇಟ್ಟು ನೋಡಬಹುದು. And this is not required, guys. Okay na? ಬೇಡ. So ನಾನು ಏನು ಥಿಯರಿ ಗುರ್ತಾಕಿಸ್ತೀನಿ ಅಷ್ಟೊಂದು ಮಾತ್ರ ನೀವು ಮಾಡ್ಕೋಬೇಕು. Okay na? Will you do it? Yeah. So then the next thing is that, let me open the next question paper. So the next case of next question paper. So nodili, find the current through 10 ohm using Thevenin's theorem. Current through ಕೇಳಿರಲಿಲ್ಲ, ಇದೇ first question. ನಾವು ಅಷ್ಟೋ ತನಕ ನೋಡಿದ್ದು what I can say the find the what I can say the Thevenin's equivalent for the circuit shown in the figure ಅಂತ. So ಇಲ್ಲಿ ನಾವು ನೋಡ್ತಾ ಇರುವಂತದ್ದು find the current through the 10 ohm resistor using what I can say the Thevenin's theorem, right? Using what I can say the Thevenin's theorem. ಹೌದಾ? So ಇದನ್ನ ನಾವು ಇವಾಗ ಏನ್ ಮಾಡಬೇಕು, what is it is supposed to do? Now we are going to what I can say find out the current through 10 ohm resistor. ಈ ತರದೊಂದು ಕ್ವೆಶ್ಚನ್ ಅನ್ನ ಕೇಳಿದರೆ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಯ್ತಾ? So now here you can see that once again you got a finding the current through the particular resistor. That is, here it is complex question and you're going to find the current through 3 plus J4 ohm resistor using what I can say the superposition theorem. So current through find out ಮಾಡೋದು ಹೆಚ್ಚು questions ಬಂದಿದೆ. So ಆ ತರ questions ನೀವೇನ್ ಮಾಡಬೇಕಾಗುತ್ತೆ, you need to practice more and more. You need to practice what I can say the more and more, right? Will you practice? Yes. So now let us come to the next thing. So what is that you have to do is that, so in the next question it is once again Milliamps. I'll tell you what is Milliamps. And here you have got one more question on superposition. What is the question? State superposition theorem. Find Vi in the circuit using superposition theorem. Voltage find out ಮಾಡಕ್ಕೆ ಎರಡು ಕ್ವೆಶ್ಚನ್ ಸಿಕ್ತು. ಎಲ್ಲಿತ್ತು voltage find out ಮಾಡಕ್ಕೆ? ಇಲ್ಲಿತ್ತಾ? ಇದಲ್ಲ, ಇಲ್ಲೋಯ್ತು. ಇಲ್ಲೊಂದು ಕ್ವೆಶ್ಚನ್ ಸಿಕ್ತು and ಇಲ್ಲೊಂದು ಕ್ವೆಶ್ಚನ್ ಸಿಕ್ತು. ಆಕ್ಚುಲಿ ಕರೆಂಟ್ ಫೈಂಡ್ ಔಟ್ ಮಾಡುವಂತ ಕ್ವೆಶ್ಚನ್ ಜಾಸ್ತಿ ಕೇಳಿದ್ದಾರೆ, ಬಟ್ ವೋಲ್ಟೇಜ್ ಫೈಂಡ್ ಔಟ್ ಮಾಡುವಂತ ಕ್ವೆಶ್ಚನ್ ಏನ್ ಮಾಡಿದ್ದಾರೆ, ಎರಡು ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಅದು ಪ್ರಾಕ್ಟೀಸ್ ಮಾಡಿ. ಸೊ ನೀವು ಒಂದನ್ನ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂದ್ರೆ ಬರೆದು ಹಾಕ್ತಾರಲ್ಲ ಅದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂತ ನೀವೆಲ್ಲ ಅನ್ಕೊಂಡಿದೀರಾ. ಬಟ್ ಆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನಿಮ್ಗೆ ಎಲ್ಲಿಂದ ಬರುತ್ತೆ ಅನ್ನೋ ಐಡಿಯಾ ಇದೆಯಾ? ಸೊ ನಿಮ್ಗೆ ಯಾರು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಬರ್ದಿರ್ತಾರೆ ಒಂದು ಶೀಟ್ ಅಲ್ಲಿ, ಅದನ್ನ ತಗೊಂಡು ನೀವು ಓದ್ಕೊಳ್ತೀರಾ, ಏನೋ ಬರೀತೀರಾ, ಪಾಸ್ ಆಗ್ತೀರಾ, ಹೌದಾ? ಬಟ್ ಆ ಇಂಪಾರ್ಟೆಂಟ್ ಕ್ವೆಶ್ಚನ್ ನಿಮ್ಗೆ ಎಲ್ಲಿಂದ ಬರುತ್ತೆ, ಅದು ಇಲ್ಲಿಂದನೇ ಬರೋದು. This is the question paper is the input for important questions. ನಿಮ್ಮ ಕ್ವೆಶ್ಚನ್ ಪೇಪರ್ಗಳು ಹಳೆ ವರ್ಷದ್ದು, ನಿಮ್ಮ ಇಂಟರ್ನಲ್ ಕ್ವೆಶ್ಚನ್ ಪೇಪರು ಎಲ್ಲಾನು ಚೆಕ್ ಮಾಡಿನೇ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಬರೆಯುವಂಥದ್ದು. ಸುಮ್ನೆ ಯಾರು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಬರೆಯಲ್ಲ ಗೈಸ್. ಹೆಂಗ್ ಬರೆದ್ಬಿಡ್ತಾರೆ, ಇವಾಗ ನೀವು ಯಾವ್ದೋ ಒಂದು ಬುಕ್ ಅಲ್ಲಿ ನೋಡ್ತೀರಾ, ಆ ಬುಕ್ ಅಲ್ಲಿ ನೋಡಿದ ತಕ್ಷಣ ನಿಮ್ಗೆ ಅದು ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ನೀವು ಜಡ್ಜ್ ಮಾಡ್ತೀರಾ? ಕ್ಯಾನ್ ಯು ಜಡ್ಜ್ ಇಟ್? ಕ್ಯಾನ್ ಯು ಟೆಲ್ ದಟ್ ಇಟ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್? ಹೌದಾ? ನಿಮ್ಗೆ ಹೇಗೆ ಗೊತ್ತಾಗುತ್ತೆ ನಿಮ್ಮ ಎಕ್ಸಾಮ್ ಅಲ್ಲಿ ಎಷ್ಟು ಸಲ ಕೇಳಿದ್ದಾರೆ ಅಂತ? ಆ ಒಂದು ಕ್ವೆಶ್ಚನ್ ಪಕ್ಕದಲ್ಲಿ ನಿಮ್ಮ ಎಕ್ಸಾಮಿನೇಷನ್, ಐ ಆಮ್ ಸೊ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್, ನಿಮ್ಮ ಎಕ್ಸಾಮಿನೇಷನ್ದು ಒಂದು ಇದಿರ್ಬೇಕು, ಇಸ್ವಿ ಇರ್ಬೇಕು, ಇಂಥ ಇಸ್ವಿನಲ್ಲಿ ನಮ್ಗೆ ಕ್ವೆಶ್ಚನ್ ಕೇಳಿದ್ರು ಅಂತ. ಮತ್ತೆ ಇನ್ನೊಂದು ಏನಿರ್ಬೇಕು,
ಸೊ ಯಾವ ವರ್ಷದಲ್ಲಿ ಕೇಳಿದ್ರು, ಅದು ಯಾವ ವರ್ಷದಲ್ಲಿ ಕೇಳಿದ್ರು ಅಂತ ಇರಬೇಕು, ಮತ್ತೆ ಯಾವ ಈ ಟೈಮ್ ನಲ್ಲಿ ಅಂದ್ರೆ ಡಿಸೆಂಬರ್, ಜಾನ್ವರಿನೋ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ತರ ಒಂದು ಅದೆಲ್ಲ ಇರಬೇಕು. ಸೊ ಅಷ್ಟೂನು ಇತ್ತು ಅಂತ ಹೇಳಿದ್ರೆ ದಟ್ ಕ್ವಶನ್ ಸ್ಟ್ಯಾಂಡ್ ಫಾರ್ ಇಂಪಾರ್ಟೆಂಟ್ ಅಂತ, ಇದಂದ್ರೆ ಇಂಪಾರ್ಟೆಂಟ್ ಅಲ್ಲ ಅಂತ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಮೂಲ ಎಲ್ಲಿಂದ ತಗೋಬೇಕು ಅಲ್ಲಿಂದಾನೇ ತೋರಿಸ್ತಾ ಇದ್ದೀನಿ. ಓಕೆನಾ? ಎಸ್, ಅಂಡ್ ಡೋಂಟ್ ಆಸ್ಕ್ ಮೀ ರಿಪೀಟೆಡ್ಲಿ ಅಬೌಟ್ ದಿಸ್ ಅಗೇನ್ ಅಂಡ್ ಅಗೇನ್. ಹೌದಾ? ಓಕೆ. ಸೊ ನೆಕ್ಸ್ಟ್ ಏನು, ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್, ಇದು ಬೇಡ, ನಾನು ಯಾವ್ದು ಹೇಳ್ತೀನಿ ಅಷ್ಟು ಮಾಡ್ಕೊಳ್ಳಿ. ಫೈನ್. And what I can say, the next question is, see ನೋಡಿ, ಇದು ಕರೆಂಟ್ ಏನು, find the current I using superposition theorem. ಎಲ್ಲಿದೆ I? ಇಲ್ಲಿದೆ. It is present in this inductance. This is present in this inductance, and ಈ inductance ಅನ್ನು ನೀವೇನ್ ಮಾಡಬೇಕು, you want to find the current that's flowing in this inductance. ಸೊ ಈ ತರದೊಂದು ಕ್ವಶನ್ ಪ್ರಾಕ್ಟೀಸ್ ಮಾಡ್ತೀರಾ. ಹೆಚ್ಚು ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರುವಂತದ್ದು ಕರೆಂಟ್ ಫ್ಲೋ ಆಗ್ತಿರುವಂತ ಕ್ವಶನ್ ಪ್ರಾಕ್ಟೀಸ್ ಮಾಡಿ. ಫೈಂಡ್ ದ ಕರೆಂಟ್ ಟು ದ ರೆಸಿಸ್ಟರ್ ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ರೆಸಿಸ್ಟರ್ ಯೂಸಿಂಗ್ ಸೂಪರ್ಪೊಸಿಷನ್ ಥಿಯರಮ್ ಅಂತ ಏನ್ ಕ್ವಶನ್ ಇದೆ ಅಂತ ಕ್ವಶನ್ಸ್ ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ನಾನು ಹೇಳ್ತಾ ಇರೋಷ್ಟು ಫಾಲೋ ಮಾಡಬೇಕು. ಓಕೆನಾ? ಯಾ. And using Norton's theorem, find the current through 5 ohm resistor in the figure, question number 3b. ಸೊ ಮತ್ತೆ ನಾರ್ಟನ್ಸ್ ಅಲ್ಲಿ ಕರೆಂಟ್ ಫೈಂಡ್ ಔಟ್ ಮಾಡುವಂತದ್ದೇ ಬಂತು. ನಾವು ವೋಲ್ಟೇಜ್ ಎಲ್ಲೂ ನೋಡಿಲ್ಲ ನಾರ್ಟನ್ ಅಲ್ಲಿ, ನಾವು ಬರೀ ಕರೆಂಟ್ ಫೈಂಡ್ ಔಟ್ ಮಾಡುವಂತದ್ನ ಮಾತ್ರ ನಾವೇನ್ ಮಾಡಿದ್ವಿ, ವಿ ಜಸ್ಟ್ ಸಾ ಯೂಸಿಂಗ್ ನಾರ್ಟನ್ಸ್ ಥಿಯರಮ್. ಸೊ ಅದೇ ಮತ್ತೆ ರಿಪೀಟ್ ಆಗಿದೆ. ಸೊ ಈ ತರ ಕ್ವಶನ್ಸ್ ನ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಲಾಸ್ಟ್ ಕ್ವಶನ್ ಪೇಪರ್ ಬರೋದಾದ್ರೆ, ಇಫ್ ಯು ಕ್ಯಾನ್ ಸಿ ದ ಲಾಸ್ಟ್ ಕ್ವಶನ್ ಪೇಪರ್. ಸೊ ಇದ್ರಲ್ಲೆಲ್ಲ ಆಯ್ತಾ? ಆಗಿಲ್ಲ ಗೈಸ್, ಎಲ್ಲ ಆಗಿಲ್ಲ, ಸಾರಿ. ಯಾ, ಲೆಟ್ ಮೀ ಕಮ್ ಟು ದಿಸ್. ನೋಡಿ, ಥೆವೆನಿನ್ಸ್ ಈಕ್ವಲೆಂಟ್ ಈ ಕ್ವಶನ್ ನೋಡಿದ್ವಾ ನಾವು? ಎಲ್ಲಿ ನೋಡಿದ್ವಿ? ಏನಿದು? This is the question. The same kind of question did we see here. So practice ಮಾಡ್ಕೊಳ್ಳಿ. Fine? Out. ಸೊ ಥೆವೆನಿನ್ಸ್ ಈಕ್ವಲೆಂಟ್ ಅಲ್ಲಿ ಹೆಚ್ಚಾಗಿ ಕೇಳಿರುವಂತದ್ದು ಡಿಟರ್ಮೈನ್ ದ ಥೆವೆನಿನ್ಸ್ ಈಕ್ವಲೆಂಟ್ ಸರ್ಕ್ಯೂಟ್ ಅಂತ. ನಿಮ್ಗೆ ಕರೆಂಟ್ ಫೈಂಡ್ ಔಟ್ ಮಾಡೋದಾಗ್ಲಿ, ವೋಲ್ಟೇಜ್ ಫೈಂಡ್ ಔಟ್ ಮಾಡೋದಾಗ್ಲಿ, ಪವರ್ ಆಗ್ಲಿ ತುಂಬಾ ರೇರ್. ಆಯ್ತಾ? ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆನಾ? ಯಾ. And what I can say, the reciprocity theorem ಇಲ್ಲ guys, so let me eliminate it. And once again coming back to the last question paper. ಸೊ ಲಾಸ್ಟ್ ಕ್ವಶನ್ ಪೇಪರ್ ಗೆ ಬರೋದಾದ್ರೆ, ಸೊ ಥೆವೆನಿನ್ಸ್ ಥಿಯರಮ್ ಮೇಲೆ ಎಕ್ಸ್ಪ್ಲನೇಷನ್ ಅನ್ನ ಕೇಳಿದರೆ, ನಾನು ಹೇಳ್ದೆ ಥೆವೆನಿನ್ಸ್ ಮತ್ತೆ ನಾರ್ಟನ್ಸ್ ಮೇಲೆ ಏನ್ ಕೇಳ್ತಾರೆ, ಎಕ್ಸ್ಪ್ಲೈನ್ ಮಾಡಕ್ ಹೇಳ್ತಾರೆ, ಪ್ಲಸ್ ರೈಟ್ ಸ್ಟೆಪ್ಸ್ ಅಂಡ್ ಪ್ರೊಸೀಜರ್ಸ್ ಅಂತ. ಏನಿದೆ ಇಲ್ಲಿ ಕ್ವಶನ್ ನೋಡಿದ್ವಲ್ಲ ಈ ಪೇಪರ್ ಅಲ್ಲ, ಇದು ಈ ತರ ಕ್ವಶನ್ ಬರುತ್ತೆ. ಈ ಸಿ ಕ್ವಶನ್ ಏನಿದೆ ಹೀಗೆ ಬರುತ್ತೆ. ಅವ್ರು ಕೇಳಿದ್ರೆ ಹಿಂಗೆ ಕೇಳೋದು. ನಾರ್ಟನ್ಸ್ ಥಿಯರಮ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೇಳ್ತಾರೆ, ಥೆವೆನಿನ್ಸ್ ಥಿಯರಮ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೇಳ್ತಾರೆ. ಇಲ್ಲ ಅಂತಂದ್ರೆ ಅದ್ರ ಜೊತೆಗೂ ಏನ್ ಸೇರಿಸಿ ಕೇಳ್ತಾರೆ, they'll ask you one more question. That is, what is that going to happen is that they'll ask you one more question, say it is nothing but which is equal to the steps and procedures to solve the Norton's and Thevenin's theorem. Okay na? Yeah. And the last question paper ಗೆ ನಾನು ಬರ್ತೀನಿ ನೋಡಿ. And find the Norton's equivalent for the given figure. Norton's equivalent to correct ಒಂದು 50% ಕೇಳಿದ್ದಾರೆ. And find the current through the given resistance using Norton's theorem ಕೂಡ 50%. ಸೊ ಎರಡನ್ನೂ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಫೈನ್? ಓಕೆ. ದೆನ್ ನೆಕ್ಸ್ಟ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ನೋಡಿ, ಇದೊಂದು ಮಾಡ್ಕೊಳ್ಳಿ, ಇದು ಥಿಯರಿಗೆ ಬರುತ್ತೆ, ಮಾಡ್ಕೊಳ್ಳಿ. ಅಂಡ್ ದೆನ್ ದಿಸ್ ಇಸ್ ಮಿಲೆಮನ್ಸ್. ಅಂಡ್ ಆಯ್ತಾ? ಓಕೆ. ಈಗ ಮಿಲೆಮನ್ಸ್ ಬರ್ತೀನಿ. ಮಿಲೆಮನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಎಲ್ಲಾ ಕಡೆನೂ ಮಿಲೆಮನ್ಸ್ ನಡೆಸ್ತಾ ಇತ್ತು ನೋಡಿ. ಸ್ಟೇಟ್ ಅಂಡ್ ಟ್ರೂ ಮಿಲೆಮನ್ಸ್ ಥಿಯರಮ್ ವಿತ್ ಅನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ನೀವು ತಗೊಳಕ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ನಿಮ್ಮದೇ ನೋಟ್ಸ್ ಅಲ್ಲಿ ಇರುವಂತ ಒಂದು ಕ್ವಶನ್ ತಗೊಂಡು ನೀವು ಮಾಡ್ಬೋದಾ? ಇಟ್ ಇಸ್ ಈಸಿ ಅಲ್ವಾ? ಯಾವ ಕ್ವಶನ್ ಸಾಲ್ವ್ ಮಾಡೋಂತ ಅವಶ್ಯಕತೆ ಇಲ್ಲ. ನಿಮ್ಮದೇ ಒಂದು ಕ್ವಶನ್ ರೆಡಿ ಇಟ್ಕೋಬೇಕು. ನಿಮ್ಮ ನೋಟ್ಸ್ ಅಲ್ಲಿ ಯಾವ್ದು ವೆರಿ ಫಸ್ಟ್ ಕ್ವಶನ್ ಇದೆ, the very first question in your notes is the very easiest question that you see, and ಆ ಕ್ವಶನ್ ನೆನಪಿನಲ್ಲಿ ಇಟ್ಕೊಂಡು ಅದನ್ನ ನೀವೇನ್ ಮಾಡ್ತೀರಾ, ಇಲ್ಲಿ ಬರೀತೀರಾ. ಸ್ಟೇಟ್ ಅಂಡ್ ಟ್ರೂ ವಿತ್ ಅನ್ ಎಕ್ಸಾಂಪಲ್ ಫಾರ್ 10 marks. ಓಕೆ. ಅಂಡ್ ನೆಕ್ಸ್ಟ್ ನೋಡಿ, ಸ್ಟೇಟ್ ಮಿಲೆಮನ್ಸ್ ಥಿಯರಮ್ ಯೂಸಿಂಗ್ ದ ಸೇಮ್ ಕ್ಯಾಲ್ಕುಲೇಟ್ ದ ಕರೆಂಟ್ ಥ್ರೂ ಲೋಡ್ RL ಇನ್ ದ ಸರ್ಕ್ಯೂಟ್ ಅಂತ. ಸೊ ಲೋಡ್ RL ಎಲ್ಲಿದೆ? ಹಿಯರ್ ಇಸ್ ದ ಲೋಡ್ RL and you need to calculate the current through this. ಸೊ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಮಿಲೆಮನ್ಸ್, ದಯವಿಟ್ಟು ಫಾಲೋ ಮಾಡಿ, ಅದ್ರದ್ದು ಲಿಂಕ್ ಅನ್ನ ಹಾಕ್ತೀನಿ. ಓಕೆನಾ? ಯಾ. And then the next thing ಈ ತರ ಕ್ವಶನ್ ವರ್ಕೌಟ್ ಮಾಡ್ಕೊಳ್ಳಿ. And next you can see here that with respect to milliamps, find the output voltage E0 for the circuit shown in the figure. ಇದು E0. So ಈ output voltage ನ find out ಮಾಡಬೇಕು using Milliamp's theorem, and this is also one type of questions that has been asked. ಇವಾಗ ಏನ್ ಕೇಳಿದ್ರು, statement and explain ಕೇಳಿದ್ರು along with example, the first thing in Milliamps, and next thing they asked you with respect to what I can say, find the what I can say, find the
that is the voltage across the resistance. Same question adu. Find the current to the load RL using Milliampere's theorem ಅಂತ ಕೇಳಿದರೆ ಇದೊಂದು ಕ್ವೆಶ್ಚನ್ ಆಯ್ತು. ನೆಕ್ಸ್ಟ್ ಕ್ವೆಶ್ಚನ್ ಏನು, find the output voltage E0 for the circuit using Milliampere's theorem. ಹೌದಾ, ಈ ತರದೊಂದು ಕ್ವೆಶ್ಚನ್ ಬರುತ್ತೆ, ಪ್ರಾಕ್ಟೀಸ್ ಮಾಡಿ. and the next question that you get with respect to Milliamperes is that ಇಲ್ಲಿ ನಾನು ಕೇಳಿದಾರಾ, ಇಲ್ಲ ಇದ್ರ Milliamperes ಕೇಳಿಲ್ಲ guys, leave it. Fine. Next in this paper, determine the current through this resistance using Milliampere's theorem ಅಂತ ಇಲ್ಲಿ ಏನು ಕೇಳಿದ್ರು, current through the resistance using Milliampere's theorem. ಇದು ಎಲ್ಲಿದೆ, 2 plus J2, here is 2 plus J2. So this is what is the current through this. ಇದನ್ನ ನಾವು RL ಅಂತಾನೂ ಕನ್ಸಿಡರ್ ಮಾಡ್ತೀವಿ. and ಈ ರೆಸಿಸ್ಟೆನ್ಸ್ ಅಲ್ಲಿ ಬರುವಂತ ಕರೆಂಟ್ ನ ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಏನ್ ಕೇಳಿದ್ರು, ಫೈಂಡ್ ಔಟ್ ದ ಕರೆಂಟ್ ಟು ಲೋಡ್ ರೆಸಿಸ್ಟೆನ್ಸ್ RL. the load resistance RL is nothing but this. ಆಯ್ತಾ, ಈ ಪೇಪರ್ ಏನ್ ಕೇಳಿದ್ದಾರೆ, ಫೈಂಡ್ ದ ಕರೆಂಟ್ ಥ್ರೂ ವಾಟ್ ಐ ಕ್ಯಾನ್ ಸೇ ದ ಇದು ಫೈಂಡ್ ದ ಕರೆಂಟ್ ಥ್ರೂ ದ 2 plus J2 ohm using Milliampere's theorem ಅಂತಂದ್ರೆ ಎರಡು ಕ್ವೆಶ್ಚನ್ ಆಯ್ತು ಕರೆಂಟ್ ಫೈಂಡ್ ಔಟ್ ಮಾಡುವಂತದ್ದು. ಒಂದು ವೋಲ್ಟೇಜ್ ಮೇಲೆ ಕೇಳಿದಾನೆ, ದಟ್ ಇಸ್ ಇನ್ ದಿಸ್ ಪೇಪರ್ ಇಸ್ ಆಕ್ಚುಲಿ ಟು ಫೈಂಡ್ ದ ವೋಲ್ಟೇಜ್ E0. ಸೊ ವೋಲ್ಟೇಜ್ ಮೇಲೆ ಒಂದು ಕ್ವೆಶ್ಚನ್ ಬಂತು, ಕರೆಂಟ್ ಮೇಲೆ ಎರಡು ಕ್ವೆಶ್ಚನ್ ಬಂತು. ನೆಕ್ಸ್ಟ್ ಓಕೆ, ನೆಕ್ಸ್ಟ್ so use Milliampere's theorem to find the current flowing through 2 plus J3 ohm impedance for the circuit. ನೋಡಿ ಇಲ್ಲೂ ಅದೇ ಸೇಮ್ ಕ್ವೆಶ್ಚನ್ ರಿಪೀಟ್ ಆಗಿದೆ, ನೋಡ್ಕೊಳ್ಳಿ ಇಲ್ಲಿ ಸೇಮ್ ಕ್ವೆಶ್ಚನ್ ಇದೆ, ಸೇಮ್ ಕ್ವೆಶ್ಚನ್ ಇಲ್ಲೂ ರಿಪೀಟ್ ಆಗಿದೆ, 2 times repeated. ಫೈನ್, ವಿಲ್ ಯು ವರ್ಕ್ ಇಟ್ ಔಟ್? ಎಸ್. ಸೊ ನಾವೇನ್ ಹೇಳ್ತಾ ಇದೀವಿ, ಯಾವ ತರ ಕ್ವೆಶ್ಚನ್ಸ್ ಬರ್ತದೆ ಅಂತ ತೋರಿಸ್ಕೊಡ್ತಾ ಇದೀವಿ, ಆ ತರದೇ ಕ್ವೆಶ್ಚನ್ಸ್ ನಿಮ್ಮ ಮೆಟೀರಿಯಲ್ ಅಲ್ಲೂ ಇದ್ರೆ ಅದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಾಗುತ್ತೆ. ಹೋಪ್ ಯು ವಿಲ್ ಡೂ ಇಟ್. Yeah, then the next thing, so see here, ಈ ಪೇಪರ್ ಅಲ್ಲಿ ನಾವು ನೋಡೋದಾದ್ರೆ with respect to Milliamperes there is no question. ಇಲ್ಲಿದೆ, state and explain Milliampere's theorem for AC circuit. Milliampere's theorem explain ಮಾಡಬೇಕು ಅಂತ ಕೇಳಿದರೆ explain ಅನ್ನ ಮಾಡ್ತಾ ಹೋಗಿ. I have taught you, please to do that. Okay, yeah. and in the next paper with respect to Milliamperes ಏನೇನ್ ಸಿಕ್ಕಿದೆ Milliamperes ಅಲ್ಲಿ ಅಂತ ಗೊತ್ತಾಯ್ತಲ್ವಾ? ಏನ್ ಹೇಳಿ, ಕರೆಂಟ್ ಫೈಂಡ್ ಔಟ್ ಮಾಡಕ್ ಹೇಳ್ತಾರೆ, ಒಂದು ರೆಸಿಸ್ಟೆನ್ಸ್ ಫಾರ್ ಅ ರೆಸಿಸ್ಟೆನ್ಸ್ ನೀಡ್ ಟು ಫೈಂಡ್ ಔಟ್ ದ ಕರೆಂಟ್. ಆಫ್ಟರ್ ದಟ್ ವಾಟ್ ಇಸ್ ದಟ್ ಇಸ್ ಸಪೋಸ್ ಟು ಡೂ ಇಸ್ ದಟ್ ಯು ಗೋನ್ ಟು ಫೈಂಡ್ ಔಟ್ ದ ವೋಲ್ಟೇಜ್ ಅಕ್ರಾಸ್ ದಟ್ ಪರ್ಟಿಕ್ಯುಲರ್. ಫಸ್ಟ್ ಕೇಳಿದ್ರಲ್ಲ E0, ಅದೊಂದು ಮತ್ತೆ ಕರೆಂಟ್ ಬಂತು, ಆಯ್ತಾ. ಸೊ ನೆಕ್ಸ್ಟ್ ಥಿಂಗ್ ವಾಟ್ ಇಸ್ ದಟ್ ಗೋಯಿಂಗ್ ಟು ಹ್ಯಾಪನ್ ಇಸ್ ದಟ್ ವಿತ್ ರೆಸ್ಪೆಕ್ಟ್ ಟು ದ Milliamperes. ಸೊ ಇಲ್ಲಿ Milliamperes ಅದು ಕೇಳಿಲ್ಲ, ಬಿಟ್ಬಿಡಿ, ಈ ಪೇಪರ್ ನೋಡೋಣಂತೆ. ಫೈಂಡ್ ದ ಕರೆಂಟ್ ಫ್ಲೋಯಿಂಗ್ ಇನ್ 10 minus J3 impedance using Milliamperes. ಏನ್ ಕೇಳಿದ್ದಾರೆ ನಿಮ್ಗೆ, ಮತ್ತೆ ರೆಸಿಸ್ಟೆನ್ಸ್ ಅಲ್ಲಿ ಕರೆಂಟ್ ಫೈಂಡ್ ಔಟ್ ಮಾಡಕ್ ಕೇಳಿದ್ದಾರೆ. ಇದು ಒಂದು ಕ್ವಶನ್ ಆಯ್ತು, ಇಲ್ಲೊಂದು ಕ್ವಶನ್ ಆಯ್ತಾ, ಇಲ್ಲಿ ಕೇಳಿ ಇಲ್ವಾ, ಇಲ್ಲಿ ಕೇಳಿಲ್ಲ, ಎಲ್ಲಿ ಕೇಳಿದಾರಪ್ಪ, ವೇರ್, ಇಲ್ಲೂ ಇಲ್ವಾ, ಓಕೆ. ನೋಡಿ ಇಲ್ಲೊಂದು ಬಂತು, ಇಲ್ಲಿ ಸೇಮ್ ಕ್ವಶನ್ ಬಂತು, and here also we got the same. ಒಂದು 3 ಕ್ವಶನ್ ಬಂತಲ್ವಾ. ಸೊ ಆ ತರದೊಂದು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಐ ವಿಲ್ ಶೋ ಯು ಬ್ಯಾಕ್, ಇದು ಅಲ್ಲ, ಓಕೆನಾ. ದೆನ್ ದಿಸ್ ಇನ್ ದಿಸ್ ಪೇಪರ್ ಇಲ್ಲಿ ಏನಾದ್ರು ಬಂದಿದ್ಯಾ, ಅಂಡ್ ಈ ಪೇಪರ್ ಅಲ್ಲಿ ನೀವು ಗಮನ ಇಟ್ಟು ನೋಡೋದಾದ್ರೆ Milliamperes ಮೇಲೆ ಸಿ ಫೈಂಡ್ ದ ಕರೆಂಟ್ IL ಯೂಸಿಂಗ್ Milliampere's theorem ಅಂತ, ಅಂದ್ರೆ ಇದು ಕರೆಂಟ್ ಮೇಲೆ ಬಂತು. ಸೊ ನಿಮ್ಗೆ ಕರೆಂಟ್ ಮೇಲೆ ಹೆಚ್ಚು ಕ್ವಶನ್ ಬಂದಿದೆ, ಬಿಟ್ರೆ ಎಕ್ಸ್ಪ್ಲನೇಷನ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಬಂದಿದೆ, ಹೌದಾ. ಸೊ ಹಾಗಾಗಿ ನೀವು ಕರೆಂಟ್ ಮೇಲೆ ಫೈಂಡಿಂಗ್ ದ ಕರೆಂಟ್ IL ಯೂಸಿಂಗ್ Milliampere's ವರ್ಕ್ಔಟ್ ಮಾಡಬೇಕು. ಪ್ಲಸ್ ನೀಡ್ ಟು ವರ್ಕ್ಔಟ್ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ದ Milliampere's theorem ಕ್ವಶನ್ಸ್, ಹೌದಾ. ಸೊ ಇಲ್ಲಿ ನೀವು ನೋಡಬಹುದು IL ಎಲ್ಲಿ ಫ್ಲೋ ಹೋಗ್ತಾ ಇದೆ, ಈ 9.4 ohm ಅಲ್ಲಿ ಫ್ಲೋ ಹೋಗ್ತಾ ಇದೆ. ಅಂದ್ರೆ ಏನು, ಯು ವಾಂಟ್ ಟು ಫೈಂಡ್ ದ IL ದಟ್ಸ್ ಫ್ಲೋಯಿಂಗ್ ಟು 9.4 ohm resistance using what I can say the Milliampere's theorem. ಸೊ ಹಾಗಾಗಿ ಈ ತರದ ಕ್ವಶನ್ಸ್ ನ ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಫೈನ್, ಓಕೆ. So you can see here in the case of this particular question in this paper is that with respect to Milliamperes. So illeno Milliamperes this is the question. Find the current flowing through 4 plus J3 ohm. Current ಮೇಲೆ ಕೇಳಿದಾನೆ Milliamperes ಅಲ್ಲಿ, ಬೇರೆ ಏನು ಕೇಳಿಲ್ಲ. ಸೊ ಹಾಗಾಗಿ ಕರೆಂಟ್ ಮೇಲಿನ ಕ್ವಶನ್ಸ್ ಹೆಚ್ಚೆಚ್ಚು ವರ್ಕೌಟ್ ಮಾಡಿ, ಆಯ್ತಾ. ಸೊ ಎಲ್ಲಾದ್ರಲ್ಲೂ ಗೊತ್ತಾಯ್ತಲ್ವಾ ಏನೇನು ಅಂತ. ಥೆವೆನಿನ್ಸ್ ಅಲ್ಲಿ ಆಲ್ಮೋಸ್ಟ್ he'll ask you find out the Thevenin's equivalent circuit for the circuit ಅಂತ. ಸೊ ನಾರ್ಟನ್ಸ್ ಅಲ್ಲಿ ಏನ್ ಕೇಳ್ತಾರೆ, ನಾರ್ಟನ್ಸ್ ಅಲ್ಲಿ find out the Norton's equivalent circuit or find out the what I can say current flowing through the resistor using Norton's theorem ಅಂತ ತೋರಿಸ್ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ಮತ್ತೆ ತಿರ್ಗಾ ಸೂಪರ್ ಪೊಸಿಷನ್ ಅಲ್ಲೂ the same case, that is find out the current Ix using superposition theorem ಅಂತಾನೆ
ಕರೆಂಟ್ ಯೂಸಿಂಗ್ ಸೂಪರ್ಪೋಸಿಷನ್ ಥಿಯರಮ್ ಅಂತಾನೆ ಕೇಳ್ತಾರೆ. ಸೊ ದಟ್ ಇಸ್ ವಾಟ್ ಇಸ್ ದ ಕ್ವಶನ್ ಯು ಆರ್ ಗೋಯಿಂಗ್ ಟು ಸಿ. ಇಲ್ಲೆಲ್ಲ ನೋಡಿದ್ವಿ ಅಲ್ವಾ ಸೂಪರ್ಪೋಸಿಷನ್ ಮೇಲೆ. ವೇರ್ ಇಸ್ ದ ಕ್ವಶನ್? ಈ ತರ ಫೈಂಡ್ ದ ಕರೆಂಟ್ Ix for the circuit, and here you saw one question with respect to superposition, that is find the current to this ammeter. And what I can say, here you saw one question from where the current ಕರೆಂಟ್ 220 ಓಮ್. ಸೊ ಈ ತರ ಕರೆಂಟ್ ಮೇಲಿನ ಕ್ವಶನ್ಸ್ ಗಳನ್ನ ವರ್ಕೌಟ್ ಮಾಡ್ತಾ ಹೋಗಿ. ವೋಲ್ಟೇಜ್ ಮೇಲೆ ಒಂದು ಕ್ವಶನ್ ಏನೋ ಬಂದಿದೆ, ಅದನ್ನು ಕೂಡ ವರ್ಕೌಟ್ ಮಾಡ್ಕೊಂಡಿರಿ. ಡೋಂಟ್ ಮಿಸ್ ಅ ಚಾನ್ಸ್, ಬಿಕಾಸ್ ಅವ್ರು ಏನಾದ್ರು ನಾನು ಬರೀ ಕರೆಂಟ್ ಮೇಲೆ ಕೇಳ್ತಿದ್ದೆ, ವೋಲ್ಟೇಜ್ ಫೈಂಡ್ ಔಟ್ ಮಾಡಕ್ ಹೇಳೋಣ ಅಂದ್ರೆ ಕಷ್ಟ ಆಯ್ತಾ. ಗೊತ್ತಾಯ್ತಲ್ಲ ಸೂಪರ್ ಪೊಸಿಷನ್ ಮೇಲೆ ಏನ್ ಕ್ವಶನ್ ಅಂತ. ಅಲಾಂಗ್ ವಿತ್ ಹಿಲ್ ಆಸ್ಕ್ ಯು ದ ಥಿಯರಮ್. ಥಿಯರಿ ಏನ್ ಕೇಳ್ತಾನೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಸೂಪರ್ ಪೊಸಿಷನ್ ಥಿಯರಮ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಥೆವೆನಿನ್ಸ್ ಅಂಡ್ ನಾರ್ಟನ್ಸ್ ಥಿಯರಮ್ ಅಲಾಂಗ್ ವಿತ್ ದ ಪ್ರೊಸೀಜರ್ ಆಯ್ತಾ. ಓಕೆ, ಸೊ ದ ನೆಕ್ಸ್ಟ್ ಥಿಂಗ್ ನಿಮ್ಗೆ ಏನಾಯ್ತು, ನೆಕ್ಸ್ಟ್ ಮಿಲೆಮನ್ಸ್. ಸೊ ಮಿಲೆಮನ್ಸ್ ಅಲ್ಲಿ ಏನು ಅಂತ ಹೇಳಿದ್ರೆ, ಇಟ್ ಇಸ್ ನಥಿಂಗ್ ಬಟ್ ಹಿಲ್ ಆಸ್ಕ್ ಯು ಟು ಫೈಂಡ್ ದ ಕರೆಂಟ್ ಟು ದ ರೆಸಿಸ್ಟೆನ್ಸ್ ಯೂಸಿಂಗ್ ಮಿಲೆಮನ್ಸ್ ಥಿಯರಮ್ ಅಂಡ್ ಫೈಂಡ್ ದ ಇ ನಾಟ್ ಯಾವುದು ಈ ಪೇಪರ್ ಅಲ್ಲಿ ಕಾಣಿಸ್ತಿದ್ಯಾ. ಹಿಯರ್ ದಿಸ್ ಕ್ವಶನ್ ಹಿಲ್ ಆಸ್ಕ್ ಯು and ಈ ಕ್ವಶನ್ ಕೇಳಿದ್ಮೇಲೆ ಸ್ಟೇಟ್ ಅಂಡ್ ಪ್ರೂವ್ ಮಿಲೆಮನ್ಸ್ ಥಿಯರಮ್ ಫಾರ್ ಎಸಿ ಸರ್ಕ್ಯೂಟ್ ಅಂಡ್ ಸ್ಟೇಟ್ ಅಂಡ್ ಪ್ರೂವ್ ಮಿಲೆಮನ್ಸ್ ಥಿಯರಮ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇದಿಷ್ಟು ಕ್ವಶನ್ ಗಳನ್ನ ಕೇಳ್ತಾರೆ. ಅಂಡ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ಗೆ ನಾನು ರೌಂಡ್ ಹಾಕ್ತಾ ಬಂದಲ್ಲ, ಅಷ್ಟನ್ನ ಓದ್ಕೊಳ್ಳಿ. ಈ ವಿಡಿಯೋನ ಕ್ಲೀನ್ ಆಗಿ ನೋಡಿ, ನಾನು ಏನೇನು ರೌಂಡ್ ಹಾಕ್ತಾ ಬಂದೆ ಅದನ್ನ ಓದ್ಕೊಳ್ಳಿ. ಸೊ ಇಷ್ಟು ತರ ಕ್ವಶನ್ಸ್ ಅನ್ನ ಮಾಡಿ ಈಸಿಯಾಗಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ತೀರಾ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಗೆ ವರ್ಕ್ ಮಾಡಿ ಅಂತ ಹೇಳ್ತಾ ಐ ಜಸ್ಟ್ ವೈಂಡ್ ಅಪ್ ದ ಸೆಷನ್ ಆಲ್. ಅಂಡ್ ಯಾವ್ದಕ್ಕೂ ಹೆದರ್ಕೋಬೇಡಿ, ಚೆನ್ನಾಗಿ ಓದ್ಕೊಳ್ಳಿ, ಬರೀರಿ ಎಕ್ಸಾಮ್ ನ, ಯಾವುದೇ ತರ ಕೆಡುಕಾಗೋದಿಲ್ಲ. ಅಂಡ್ ನಿಮ್ಗೆ ಇನ್ನೊಂದು ಹೇಳಲೇಬೇಕು, ಇದನ್ನ ಬಿಗಿನಿಂಗ್ ಅಲ್ಲೇ ಹೇಳ್ಬೇಕಾಗಿತ್ತು, ನಾನು ಹೇಳಿಲ್ಲ, ವೆರಿ ಸಾರಿ. ಅಂಡ್ ಏನು ಅಂತ ಹೇಳಿದ್ರೆ, ಇವಾಗ ತುಂಬಾ ಜನ ಇನ್ನು EPC ಯೋಚನೆಲೇ ಇರ್ತೀರಾ. ಈ ತರ ಕಷ್ಟ ಬಂದ್ಬಿಟ್ಟು ಏನಪ್ಪಾ ನಾನು EPC ಇಂದ ಏನಾದ್ರು ನನ್ಗೆ ತುಂಬಾ ತೊಂದರೆ ಆಗುತ್ತಾ, ಅದು ಫೇಲ್ಡ್ ಆದ್ರೆ ಏನು, ಅದೆಲ್ಲ ಥಿಂಕ್ ಎಲ್ಲ ಯೋಚನೆ ಬರ್ತಿರುತ್ತೆ. ಅದನ್ನೆಲ್ಲ ಬಿಟ್ಟಾಕ್ಬಿಟ್ಟು ನೆಟ್ವರ್ಕ್ ಅಚ್ಚುಕಟ್ಟಾಗಿ ಓದಿ, ನೆಟ್ವರ್ಕ್ ಚೆನ್ನಾಗಿ ಮಾಡಿ, ಏನೋ ತಲೆ ಕೆಡ್ಸ್ಕೋಬೇಡಿ. ಹೊಸ ಪೇಪರ್ ಹಾಕಿರೋದ್ರಿಂದ ಲೀನಿಯಂಟ್ ಆಗಿ ಕರೆಕ್ಷನ್ ಆಗುತ್ತೆ, ಯಾರು ಸುಲಭವಾಗಿ ಫೇಲ್ ಆಗಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ, ಸೊ ಇದನ್ನ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈಗ ಡಿಸ್ಕಸ್ ಮಾಡುವಂತ ಅಷ್ಟು ಕ್ವಶನ್ಸ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರಲ್ಲಿ ಬಿಟ್ಟು ಏನು ಬರಲ್ಲ. ನಿಮ್ಮ ಇಂಪಾರ್ಟೆಂಟ್ ಕ್ವಶನ್ಸ್ಗೆ ಕ್ವಶನ್ ಪೇಪರೇ ಸ್ಫೂರ್ತಿ. ಕ್ವಶನ್ ಪೇಪರ್ ನೋಡಿ ಅವರು ನೀಟಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಜಾಟ್ ಔಟ್ ಮಾಡಿ, ಆಮೇಲೆ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಇಂಪಾರ್ಟೆಂಟ್ ಅಂತ ಕೊಡ್ತಾರೆ. ಸುಮ್ನೆ ಇಂಪಾರ್ಟೆಂಟ್ ಅಂತ ಹೇಳಕ್ಕಾಗಲ್ಲ. ವಿತೌಟ್ knowing that question having importance in VTU, they can't even tell this an important questions. Not only me, a professor can't also tell. ಒಬ್ಬ ಪ್ರೊಫೆಸರ್ ನಿಮ್ಮ ಕ್ಲಾಸಲ್ಲಿ ಟೀಚ್ ಮಾಡೋರು ಕೂಡ ಇಂಪಾರ್ಟೆಂಟ್ ಹೇಳಬೇಕು ಅಂತಂದ್ರೆ ಕ್ವಶನ್ ಪೇಪರ್ ಮುಖಾಂತರ ಮಾತ್ರ ಹೇಳೋದಕ್ಕೆ ಸಾಧ್ಯ. ಕ್ವಶನ್ ಪೇಪರ್ ನೋಡ್ಬಿಟ್ಟು ಇದು VTU ನಲ್ಲಿ ಕೇಳಿದ್ರು ಕಂಡ್ರು, ಇಷ್ಟೊತ್ತಿ ಕೇಳಿದಾರೆ ಈ ತರ ಕ್ವಶನ್ಸ್ ಅಂತ ಹೇಳ್ಬಿಟ್ಟೆ ಹೇಳ್ತಾರೋ ಹೊರತು ಅವ್ರು ಸುಮ್ಮನೆ ಇಂಪಾರ್ಟೆಂಟ್ ಅಂತ ಯಾರು ಹೇಳೋದಕ್ಕಾಗಲ್ಲ. ದಟ್ ಕಾಂಟ್ ಬಿ ಪ್ರೆಡಿಕ್ಟೆಡ್ ಆಲ್ಸೋ. ಸೊ ಹಾಗಾಗಿ ದಯವಿಟ್ಟು ಇದನ್ನ ಫಾಲೋ ಮಾಡಿ ಅಂತ ಹೇಳ್ತಾ 1 and 5 ಗೆ ಇಂಪಾರ್ಟೆಂಟ್ ಕ್ವಶನ್ ರಿಲೀಸ್ ಆಗಿದೆ. ಅದರದ್ದು ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಎಂಡ್ ಅಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರಿಪ್ಷನ್ ಬಟನ್ ಪ್ಲಸ್ ಪಕ್ಕದಲ್ಲಿ ಒಂದು ನಿಮ್ಮ ಮಾಡ್ಯೂಲ್ ಒಂದು ವಿಡಿಯೋನ ಇರುತ್ತೆ, ಮಾಡ್ಯೂಲ್ 1 ಇಂಪಾರ್ಟೆಂಟ್ ಕ್ವಶನ್ ವಿಡಿಯೋ ಇರುತ್ತೆ. ಮತ್ತೆ ನಾನು ಏನ್ ಮಾಡ್ತೀನಿ ಅಂದ್ರೆ ಕಾರ್ಡ್ಸ್ ಅಲ್ಲಿ ನಿಮ್ಗೆ ಏನಂತ ಹಾಕ್ತೀನಿ, ಮಾಡ್ಯೂಲ್ 5 ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋನ ಹಾಕ್ತೀನಿ. ಎರಡನ್ನೂ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಅಂತ ಹೇಳ್ತಾ ಐ ಜಸ್ಟ್ ವೈಂಡ್ ಅಪ್ ದ ಸೆಷನ್ ಆಲ್ ಗೈಸ್. ಅಂಡ್ ನಾಳೆ ಮಾಡ್ಯೂಲ್ 4 ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಜೊತೆಗೆ ಬರೋಣ. ಮಾಡ್ಯೂಲ್ 3 ಬೇಡ, ಮಾಡ್ಯೂಲ್ 3 ಕಷ್ಟ ಇದೆ, ತುಂಬಾ ಕನ್ಫ್ಯೂಸ್ ಆಗ್ಬೋದು ಸ್ವಿಚಸ್. ಸೊ ಹಂಗಾಗಿ ಬೇಡ, ನಾನು ಹೇಳಿರೋಷ್ಟನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಐ ಜಸ್ಟ್ ವೈಂಡ್ ಅಪ್ ದ ಸೆಷನ್ ಆಲ್ ಗೈಸ್. ಅಂಡ್ ಥ್ಯಾಂಕ್ ಯು.